ಎಂಕ್ಲೆಗ್ ಒಲ್ಪ ಪ್ಲಾಟ್ಫಾರ್ಮ್ ತಿಕ್ಕುಜಿ ಎಂಕ್ಲೆ ರೆಪ್ರೆಸೆಂಟ್ ಮಲ್ಪೆರ ಒಂದು ತಾಂಜಾವೂರ್ ಪೇಂಟಿಂಗ್ ಬಂದು ಸರ್ನ ಗೈಡೆನ್ಸ್ ಥ್ರೂ ಮಲ್ದಿನ್ ಸೊ ಎಂಕ್ಲೆಗ್ ಬೋಡಿತ್ನ ಫೀಲ್ಡ್ ಇಂದ ಇತ್ತು ಪಂಡ ಇದು ಕೆಲವು ಇಂಜಿನಿಯರ್ ನಮ್ಮ ಇಂಜಿನಿಯರ್ ಕಲ್ಪು ಡಾಕ್ಟರ್ ಕಲ್ಪು ಬೆಂಗಳೂರು ಏತ ಬೆಟರ್ ಮೂಲ ಹೌದು ಪಂಡ ಇದೆರಡು ವರ್ಕನ್ನು ನನಗೆ ಲಾಸ್ಟ್ ಟೈಮ್ ನಾನು ಕಳಿಸಿದ್ದು 2025 ಮೊನ್ನೆ ರಿಸಲ್ಟ್ ಬಂದಿದೆ. ಇದಕ್ಕೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಆಗಿದೆ. ಇರೆಗ್ ಪಿಲಿತ ಮಂಡೆ ಐದಕ್ಕ ಇರೆಗ್ ಪೂರ ಪೇಂಟಿಂಗ್ ಅಡೆ ಮುಟ್ಟಲ್ಲಿ ಎಂಕ ಅವಾರ್ಡ್ ಎನ್ವಿಗ ಅವಾರ್ಡ್ ಆರ್ಟಿಸ್ಟ್ ಇರೋದು ಗೊತ್ತು ಅರೆಗ್ಲ ಸಡನ್ ತಿಕ್ಕಿನಾರೆ ಫೋಟೋ ತೆಗೆದಿನ ಅವರಿಗೆ ಅಬ್ಸ್ಟ್ರಾಕ್ಟ್ ಮಾಡರ್ನ್ ಆರ್ಟ್ ಅಂತ ಹೇಳ್ತೀವಲ್ಲ ಅದೇ ಅಬ್ಸ್ಟ್ರಾಕ್ಟ್. ನನಗೆ ತುಂಬಾ ಇಷ್ಟವಾದಂತ ವರ್ಕ್ ಇದು ತುಂಬಾ ಇಷ್ಟ ಆಯ್ತು. ಒಂದು ಎಂಚ ಪಂಡ ಏನೋ ಯಕ್ಷಗಾನ ತೂದು ಬರ್ತದೆ ಎನ್ನ ಮೈಂಡ್ ದಾದ ಪುಣ್ಣ ತೂ ಒಂದೇ ಮಲ್ಪಣ ಸ್ಕೆಚಸ್ ಮುಲ್ಪಲ್ ಉಂಡು ಕೆಲವರಿಗೆ ಗೊತ್ತಾವು ಆರ್ಟಿಸ್ಟ್ ಆಗ್ಲಿಕ್ಕೆ ಹೊರಗೆ ಆಟದ ಅಭಿರುಚಿ ಉಂಡು ಅನ್ಸಾರೆ ಹೆಜ್ಜೊಂದಿಲ್ಲ ಅನ್ಸ ಜೀವನದ ಫಸ್ಟ್ ಟೈಮ್ ಎನ್ನೊಂದು ಸ್ಕೆಚ್ ಮಲ್ಪ ಬಂತೇರಿ ಹೋಯ್ ನಮ್ಮ ಎಂಚಾಪನ್ ಗೊತ್ತು ಜಂಗ್ ಮತ್ತೆ ರಾಷ್ಟ್ರಪತಿ ಭವನ್ ಡೆಲ್ಲಿಯಲ್ಲಿ ಕೂಡ ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್ ಅಲ್ಲಿ ಆಯ್ತು. ದೂರದಿಂದ ನೋಡಿದಾಗ ಇದು ಫೋಟೋನೇ ತೆಗೆದು ಹಾಕಿದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಆನ್ಲೈನ್ ಕೆಲವೊಂಜಿ ಕಲೆತ ಟಚ್ ಕೊಡ್ತಾರೆ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ದುರ್ಗ ಹಕ್ಕೆಪ್ಪದ ಯೂಟ್ಯೂಬ್ ಚಾನಲ್. ಪೂರಕ್ಲೇನ್ ಸೊಲ್ಲೋರು ಏನಂತ ಸೂಪರ್ ಒಳ್ಳೆ. ಸೊ ನಮ್ಮ ಇನಿ ಕುಡ್ಲದ ಕಲಾ ಪರ್ಬಗ್ ಬೈದ ಒಂಜಿ ಕಲೆಕ್ಕೆ ಚಿತ್ರಕಲಾ ಆರ್ಟಿಸ್ಟ್ ಆದಿಪಡು ಒವೇ ಒಂಜಿ ಕಲೆತ್ತ ಆಟದ ಬಗ್ಗೆ ಒಂಜಿ ಇವೆಂಟ್ ಅವನುಂಡು 9 ತಾರೀಕು ಇನಿ 9 ತಾರೀಕಿದ್ದು 11 ತಾರೀಕು ಮುಂಟ ಮೂಜಿ ದಿನ ಉಂಡು. ಮೂಜಿ ದಿನ ಬೊಲ್ಪು 9 ಸ್ಟಾರ್ಟ್ ಅನ್ನ ನಿಕ್ಲೆಗೆ ಕತ್ತಲೆ 9:30 ಮುಟ್ಟ ಉಂಡು ನಿಕ್ಲೆಗೆ ಇವೆಂಟ್ ನಮ್ಮ ಕದ್ರಿ ಪಾರ್ಕ್ದಲ್ಲಿ ಪಾವೊಂದು ಕುಡ್ಲಾಡು. ಸೊ ಏರನ್ನ ವೀಕೆಂಡ್ ನಿಕ್ಲು ಫ್ರೀ ಇತ್ತಾರ ಒಂಜಿ ಕಲೆತ್ತ ಆಟದ ಬಗ್ಗೆ ನಿಕ್ಲೆಗೆ ಒಂಜಿ ಇಂಟ್ರೆಸ್ಟ್ ಇತ್ತು ನಾ ಬತ್ತದು ಅಟೆಂಡ್ ಮಲ್ಪೊಲಿ ಅವೇಡ್ದು ಮುಡಿಕ್ಲೆ ಯಾರನ್ನ ಎನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ. ದಯಮಲ್ತು ಸಬ್ಸ್ಕ್ರೈಬ್ ಮಲ್ಪ್ಲೆ. ಮತ್ತೆ ಸ್ಟಾಲ್ ನಂಬರ್ 89 ತುಲೆ ಸರ್ ಅಂದೆ ಎಡೆಡ್ಡೆ ಆರ್ಟಿಸ್ಟ್ನ ಮಲ್ತಿದ್ದಾರೆ ತುಲೆ ಒಂಜಿ ನಮ್ಮ ತುಳುನಾಡದ ಕಂಬಲದ ಸೀನ್ ಉಂಡು ಅಂಚನೆ ಒಂಜಿ ಕೆಲವು ಆರ್ಟಿಸ್ಟ್ ಉಂಡು. ಮೇ ಬಿ ಉತ್ತರ ಕನ್ನಡದ ಉತ್ತರ ಕನ್ನಡದ ನಮ್ಮ ಮೈಸೂರದ ಉಂಡು ತುಲೆ ಮೈಸೂರದ ದಸರಾದ ಟೈಮದ ಒಂಜಿ ಎಡ್ಡೆ ಸೀನರಿ ಉಂಡು. ಅಂಚನೆ ಕಾರ್ಕಳದ ವಾರಂಗ ಬಸದಿದ್ದ ಒಂಜಿ ದೃಶ್ಯ ಮಲ್ತಿರ್ತಲೆ ಭಾರಿ ಸೂಪರ್ ಉಂಡು. ಅವು ಏತು ಹಾರ್ಸ್ ಉಂಡು 7 ಹಾರ್ಸ್ ಅಂಚನೆ ಒಂದು ಮೇ ಬಿ ಹಂಪಿ ಅದಿಪ್ಪು ಗೊತ್ತುಜ್ಜಿ ನನ್ನ ಅಂದಾಜು ಪ್ರಕಾರ ಪಂಡ ಎಡ್ಡೆ ಉಂಡು ಮಾತ್ರ ಭಾರಿ ಆರ್ಟಿಸ್ಟ್ ಸೂಪರ್ ಮಲ್ತೇರು. ಸೊ ತುಲೆ ಯಾರನ್ನ ಡೀಟೇಲ್ಸ್ ಉಂಡು ತುಲೆ ಮಲ್ಪ ಸ್ವಸ್ತಿ ಆರ್ಟ್ಸ್ ಅಂದು ನಿಕ್ಲೆದಲ್ಲ ಬೋರ್ಡ್ ಇತ್ತು ನಾ ಕಾಂಟ್ಯಾಕ್ಟ್ ಮಲ್ಪೊಲಿ. ಸ್ಟಾಲ್ ನಂಬರ್ 89 ಎಸ್ ನಮ್ಮ ಸ್ಟಾಲ್ ನಂಬರ್ 87 ಬರ್ತದೆ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ ದಕ್ಕನೊಂಜಿ ತುಲೆ ಒಂಜಿ ಡಿಸೈನ್ ಮಲ್ತಾರೆ ಭಾರಿ ಸೂಪರ್ ಆತನ ಮಂಡಲ ಆರ್ಟ್ ಪನ್ಪೆರಂದಕ್ಕೆ ಭಾರಿ ಸೂಪರ್ ಅದು ಮಂಡಲ ಆರ್ಟ್ ಮಾಡ್ತಿದ್ದಾರೆ. ಇನ್ಸೈಡ್ ಒಂದು ಮಸ್ತ್ ಆರ್ಟ್ ಉಂಡು ಹಿಂಗೆ ಮಸ್ತ್ ಸ್ಪೆಷಲಿ ಇಷ್ಟ ಏನೋ ಒಂಜಿ ಕಂಬಲದ ಅವು ಆ್ಯಕ್ಚುಲಿ ನಮ್ಮ ದೂರ ಇಡ್ತುನಾಗ ಒಂಜಿ ಫೋಟೋದ ಎತ್ತಲೆಕ್ಕ ಉಂಡು ಆ್ಯಕ್ಚುಲಿ ಅವು ಆರ್ಟ್ ಮಲ್ತನಾಗೆ ಭಾರಿ ಸೂಪರ್ ತೋಜುಂಡು ಚೆನ್ನಾಗಿ ಡೌನ್ಲೋಡು ಸಿಗ್ನೇಚರ್ಲ ಪಾಡ್ದೆ ಹಾಕಲ್ನ. ಓಕೆ ನಾವಿವಾಗ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ನ ಸ್ಟಾಲ್ ನಂಬರ್ 87 ಇದ್ದಾವೆ. ಸೊ 87 ಮಹಾಲಸ ಆರ್ಟ್ನವರು ಒಬ್ಬರು ಇದ್ದಾರೆ, ಅವ್ರ ಹತ್ರ ಮಾತಾಡಿಸುವ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ಅಕ್ಷತಾ ಅಂತೇಳಿ, ನಾನೀಗ ಫೈನಲ್ ಇಯರ್ ಸ್ಟೂಡೆಂಟ್ ಆಗಿ ಹೌದು. ಇದು ಆರ್ಟಿಸ್ಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡಿ. ಏನಂತೇಳಿ ನಮ್ಮ ಕಾಲೇಜಲ್ಲಿ 6 ಇಯರ್ಸ್ ಮತ್ತು 4 ಇಯರ್ಸ್ ಇದ್ದು ಕೋರ್ಸ್ ಉಂಟು, ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಅಂತೇಳಿ. ಮಂಗಳೂರಲ್ಲಿ ಎಲ್ಲಿ ಮೇಡಮ್? ಮಂಗಳೂರಲ್ಲಿ ಕುದ್ರೋಳಿ ಹತ್ತಿರ ಅಲಾಕೆ ರೋಡಲ್ಲಿ ಇರೋದು. ಇಲ್ಲಿ ನಮಗೆ ಎಲ್ಲ ಥರದ್ದು ಆರ್ಟ್ಗಳನ್ನು ಹೇಳಿಕೊಡ್ತಾರೆ. ಓಕೆ, ಅಕ್ರಲಿಕ್, ಲ್ಯಾಂಡ್ಸ್ಕೇಪ್ ಮತ್ತು ವಾಟರ್ ಕಲರ್ ಆಗಿರ್ಬೋದು, ಆಯಿಲ್ ಕಲರ್, ಮತ್ತು ಇನ್ನು ಬೇರೆ ಕ್ರಾಫ್ಟಿಗೆ ಸಂಬಂಧಪಟ್ಟಾಗೆ ಲಿಪಿನ್ ಆರ್ಟ್ ಅಂಥದ್ದೆಲ್ಲ ಹೇಳಿಕೊಡ್ತಾರೆ. ಮತ್ತು ಮೈಸೂರು ಟ್ರೆಡಿಷ್ನಲ್ ವರ್ಕ್ ಮತ್ತು ತಂಜಾವೂರು ವರ್ಕ್ ಎಲ್ಲ ಸಹ ಒಂದೊಂದು ಕ್ಲಾಸ್. ಎಕ್ಸಿಬಿಷನಲ್ಲಿ ಸೇಲ್ ಕೂಡ ಮಾಡ್ತೀರಾ? ಎಕ್ಸಿಬಿಷನ್ ವಿತ್ ಸೇಲ್ ಇರೋದು ಇದು. ಪ್ರತಿ ವರ್ಷ ನಾವು ಮಾಡ್ತೇವೆ, ಅಂದರೆ ಲಾಸ್ಟ್ ಇಯರ್ ಸಹ ಮಾಡಿದ್ವಿ, ಈ ಸಲ ಸೆಲ್ ಮಾಡಿದ್ವಿ. ನಮ್ಮ ಕಾಲೇಜ್ಗೋಸ್ಕರ ಇಲ್ಲಿ ಒಂದು 4 ಸ್ಟಾಲ್ ಅಂತ ತಗೊಳ್ತೇವೆ ನಾವು. ಎಷ್ಟು ಸ್ಟಾಲ್ ಇದಾವೆ ಇಲ್ಲಿ ನಮ್ಮದು 84, 85, 86, 87. ಇದರಲ್ಲಿ ಯಾವುದು ನೀವು ಯಾವುದಾದ್ರು ಆರ್ಟ್ ಮಾಡಿರೋದು ಇದೆಯಾ ಮೇಡಮ್? ಇದರಲ್ಲಿ ಆ ಬ್ಲೂ ಕಲರ್ ಇದೆ, ಅದು ನನ್ನದೇ ಆರ್ಟ್. ಬನ್ನಿ ಹೋಗಿ ತೋರಿಸ್ಬೋದಲ್ಲ? ಇದು ನನ್ನದೇ ವರ್ಕ್, ಇದು ರೂರಲ್ ಕಲ್ಚರ್ ಬಗ್ಗೆ ಇರೋದು ವರ್ಕ್. ಇದು ನನ್ನದು ಕ್ರಿಯೇಟಿವ್ ಫಾರ್ಮ್. ನನ್ನದ ಕ್ಲಾಸಲ್ಲಿ ಈ ಥರ ಟೈಪ್ ಇದು ವರ್ಕ್ ಎಲ್ಲ ನನ್ನದು. ಈ ಥರದ್ದು ಬೇರೆ 2 ವರ್ಕ್ ಮಾಡಿದೆ ಲಾಸ್ಟ್. ಬ್ಲೂದು ಕೂಡ ನೀವೇ ಮಾಡಿರೋದು? ಇಲ್ಲ, ಇದು ನನ್ನ ಕ್ಲಾಸ್ಮೇಟ್, ಇದು ಮನಮೋಹನ್ ಅಂತೇಳಿ. ಇಲ್ಲಿ ಎಲ್ಲರೂ ಒಬ್ಬರೊಬ್ಬರು. ಇದು ರೂರಲ್ ಕಲ್ಚರ್ ಅಂತೇಳಿ. ಇದರಲ್ಲಿ ಅಲ್ಲಿ ಮಧ್ಯದಲ್ಲಿ ಉಂಟಲ್ಲ ಸ್ಟೋನೇಜ್ ಟೈಮಲ್ಲಿ ಇದ್ದಂಥ ಎನಿಮಲ್ಸ್ ಡ್ರಾಯಿಂಗ್ಸ್ ಎಲ್ಲ ಅವ್ರು ಹೇಗೆ ಮಾಡಿದ್ರು ಅದನ್ನು ಮಾಡಿ ತೊಗೊಂಡದ್ದು. ಈ ಫೀಮೇಲ್ ಫಿಗರ್ ನನ್ನ ಆರ್ಟ್ ಫಾರ್ಮಲ್ಲಿ ಇರೋದು ಹಾಗೆ ಉದ್ದುದ್ದ ಕೈ ಎಲ್ಲ, ಕೈ ಕಾಲೆಲ್ಲ ನೀಟಿಲ್ಲ, ಹಾಗೆ ಸಪುರ ಹಾಗೆ ಇರೋದು ನನ್ನದು.
ಮತ್ತು ರೂರಲ್ ಕಲ್ಚರ್ ಅಂದ್ರೆ ಮನೆ ಎಲ್ಲ ಬರ್ತದಲ್ಲ ಹಾಗೆ ಮನೆ ತಗೊಳ್ಳೋದು. ಇದೇ ಥರ ಲಾಸ್ಟ್ ಟೈಮ್ 2 ವರ್ಕ್ ಮಾಡಿದೆ. ನ್ಯಾಷನಲ್ ಲೆವೆಲ್ ಸಿಲ್ವರ್ ಮೆಡಲ್ ಆಗಿತ್ತು. ಎಲ್ಲಿ ಮೇಡಮ್ ಅದು? ಅದು ಉಜ್ಜಯಿನಿಯಲ್ಲಿ ಆಗೋದು. ಅಲ್ಲಿ ಸಿಲ್ವರ್ ಮೆಡಲ್ ಆಗಿತ್ತು. ಅದು ಲಾಸ್ಟ್ ಟೈಮ್ ಚಿತ್ರಸಂತೆಯಲ್ಲಿ ನನಗೆ ಸೇಲ್ ಆಯಿತು. ಹೌದು, ನಾವು ಪಾರ್ಟಿಸಿಪೇಟ್ ಮಾಡಿದ್ವಿ. ಅಲ್ಲಿ ಸೇಲ್ ಆಯ್ತು 2 ವರ್ಕ್. ಮತ್ತು ಈ ಸಲ ಗೋಲ್ಡ್ ಮೆಡಲ್ ಆದದುಂಟು 2 ವರ್ಕ್. ಅದು ಅಲ್ಲಿ ನನ್ನ ಸ್ಟಾಲಲ್ಲಿ ಇಟ್ಟಿದ್ದೇನೆ. ಇದು ಯಾರಾದರೂ ಮಾಡಿದವರು ಉಂಟಾ ಮೇಡಮ್? ಇದು ನನ್ನ ಜೂನಿಯರ್ಸ್ ಮಾಡಿದ್ದಿಬ್ಬರು. ಇದು ನೇಮ್ ಗೊತ್ತಿಲ್ಲ ನನಗೆ. ಇದು ಧೀರಜ್ ಮಾಡಿದ್ದು. ಹಾಗಾಗಿ ಇದು ಟ್ರೆಡಿಷನಲ್ ವರ್ಕ್. ಈ ಆರ್ಟ್ ಮಾಡಿರೋರು ಯಾರು ಇದ್ದಾರಾ ಮೇಡಮ್? ಇದು ನನ್ನ ಕ್ಲಾಸ್ನವನೇ, ಅಪ್ಲೈಡ್ ಡಿಪಾರ್ಟ್ಮೆಂಟ್ ಕಾರ್ತಿಕ್ ಅಂತೇಳಿ. ಅವನು ವರ್ಕ್ ಮಾಡಿರೋದು. ಅವನು ಆಲ್ಮೋಸ್ಟ್ ಎಲ್ಲ ರಿಯಲಿಸ್ಟಿಕ್ ವರ್ಕ್ಸ್ ಮಾಡೋದು. ಕಂಬಳ ಒಂದು ಸಹ ಮೊನ್ನೆ ಚಿತ್ರಸಂತೆಲೆಲ್ಲ ತುಂಬ ವರ್ಕ್ಸ್ ಎಲ್ಲ ಸೇಲ್ ಆಗಿದೆ. ಎಸ್, ನಮ್ಮೊಟ್ಟಿಗೆ ಮಹಾಲಸ ಕಾಲೇಜ್ ಆಫ್ ವಿಜುವಲ್ ಆರ್ಟ್ದ ಐಶೂಲರ್ ಆರ್ಡ್ ಪಾತಿರ್ಗ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಓಪುರ ಆರ್ಟ್ ಮಾಡ್ತಾರೆ. ಒಂದು ತಾಂಜಾವೂರ್ ಪೇಂಟಿಂಗ್ ಬಂದು ಸರ್ನ ಗೈಡೆನ್ಸ್ ಥ್ರೂ ಮಲ್ದಿನ ವರ್ಕ್ಶಾಪ್ ಇತ್ತೀನಿ. ಫಸ್ಟ್ ವರ್ಕ್ ನಮ್ಮ ಒಂದು ಎತ್ತು ಟೈಮ್ ಮಲ್ಪರ 1 ಮಂತ್ ಪಂಡ ಕಾಲೇಜ್ ಆಯ್ ಬಕ್ಕ ನಮ್ಮ ಉಂತದು ಮಲ್ತೊಂದಿತ್ತೀನಿ ವರ್ಕ್ಶಾಪ್ ಕೈಂಡ್ ಆಫ್ ಅತ್ತೆ. ಸೊ ಕ್ಲಾಸ್ ವರ್ಕ್ ಬರ್ಕೋಜಿ ಅದರ್ ಆಕ್ಟಿವಿಟೀಸ್ ನಮ್ಮ ಕಂಚ ನೆಕ್ಸ್ಟ್ ಮುಲ್ಪ ಹೋದಾದ ಕ್ಯಾನ್ವಾಸ್ ವರ್ಕ್ ಉಂಡು ಒಂದುಲ ವರ್ಕ್ಶಾಪ್ ಆತಿನ ಸೈಯದ್ ಸರ್ ಬಂದಿಲ್ಲ ನಮ್ಮ ಕಾಲೇಜ್ ಅವ್ರನ್ನ ಗೈಡೆನ್ಸ್ ಆತೀನಿ. ಒಂದು ಎಲ್ಲ ವರ್ಕ್ ಅಕ್ರೆಲಿಕ್ ಪೇಂಟ್ ಆನ್ ಕ್ಯಾನ್ವಾಸ್ ಬಂದು ನಮ್ಮೊಟ್ಟಿಗೆ ಮಹಾಲಸ ಕಾಲೇಜ್ ವಿಜುವಲ್ ಆರ್ಟ್ದ ಪಿರಂಜಿ ಮಲ್ಲ ಪಿಲಿಲ್ಲೇರು ತುರುತ್ತ ಇನ್ನು ಪುದರದ ಬಲ್ಲೆ ರಕ್ಷಿತ್ ಪೂಜಾರಿ. ರಕ್ಷಿತ್ ಇತ್ಮಲ್ಲ ಒಂದು ಸ್ಟಾಲ್ ಅಡಿ ಇರುವ ಆರ್ಟ್ ಮಾಡ್ತಾನೆ. ಯಾನೊಂದು ಮಲ್ತನೆ ನಾನು. ಸೊ ತಿರ್ತುನ್ನತಿ 3 ವರ್ಕ್ ಮಾಡೋದು. ಸೊ ಇತ್ತ ಟ್ರೆಂಡ್ ಉಂಡು ಅವು ಮಲ್ತನೆ ನಾನು. ఆయన ಚೂರು ತೋಯ್ಪೋಲೆ ಸರ್ ಒಂದು ದಾದ ಒಂದು ಪಂಡ ಇರಗಿತ್ತ ಗೊತ್ತಾಗ್ತದೆ. ಲೈಟ್ ಪಾಡ್ನ ಗೊತ್ತಾಗ ಬ್ಯಾಕ್ ಸೈಡ್ ಲೈಟ್ ಸೆಟಪ್ ಮಾತಾಡೋಣ. ಬ್ಯಾಕ್ ಸೈಡ್ ನೈಟ್ ನೈಟ್ ಅದು. ಸೊ ಅಂಚ ಒಂದು ದಾದ ಥೀಮ್ ಮತ್ತೆ ಒಂಜಿ ಒಂದು ಲ್ಯಾಂಡ್ಸ್ಕೇಪ್ ಬೋಟ್ ಥೀಮ್ ಬೋಟ್ ಸೀರೀಸ್ ಬಂದು ಮಲ್ಪ. ಸೊ ಐಟ್ ಬೋಟ್ ದ ಪೂರ ವರ್ಕ್ ಮಾಡ್ಕೊಂಡು ಬರ್ಪುನ. ಸೊ ಅಂಚ ವರ್ಕ್ಶಾಪ್ ಮಲ್ತಿದ್ದಾರೆ ಎಂಕ್ಲೆ ಕ್ಯಾನ್ವಾಸ್ ವರ್ಕ್ಶಾಪ್ ಐಟ್ ಕಾಲೇಜ್ ಕುಡ್ಲಾಡ ಮಹಾರಾಷ್ಟ್ರ ಕಾಲೇಜ್ ಆಫ್ ವಿಜುವಲ್ ಆರ್ಟ್ಸ್. ಒಂದು ಮಲ್ಪರ ಎತ್ತ ಟೈಮ್ ದೈದಾರಿ ಒಂದು ಏನು ಅರ್ಜೆಂಟ್ ಮಲ್ತನ 1 ವೀಕ್ ಮಲ್ತನ ವರ್ಕ್ಸ್. ಮಸ್ತ್ ಟೈಮ್ ದೆತ್ತು ಮಲ್ತನ ವರ್ಕ್ ಓಲ್ ಉಂಡ. ಮಸ್ತ್ ಟೈಮ್ ದೆತ್ತು ಪಂಡ ಐತೆ ಮೂಲಿಜ್ಜಿ ಲಾಸ್ಟ್ ಟೈಮ್ ಕಾಲೇಜ್ ಮಲ್ತಿತ್ತ 1 ಮಂತ್ ಮಲ್ತನ ಪಂಡ ಪೇಪರ್ಸ್ ಮಾತ ಕಟ್ಟಿಂಗ್ ಮಲ್ತದೆ. ಐಟ್ ಮ್ಯಾಗ್ಝಿನ್ ಬತ್ತನ ವರ್ಕ್ ನೋಡ ಕಟ್ ಮಲ್ತದ ಐಟ್ ಮಲ್ತಿತ್ತ 1 ಮಂತ್ ದೆತ್ತುನಿತ್ತಿನ ಐಕೆ ಅಂಚ. ಮತ್ತೆ ಬೇತೆ ಮುಲ್ಪ ಓಲ ಆರ್ಟ್ ಇರೆಗೆ ಇಷ್ಟ ಏನಂಚಿನ ಬೇತೆ ಉಂಡು. ಬೇತೊಂದು ರಿಯಲಿಸ್ಟಿಕ್ ಪೇಂಟಿಂಗ್ ಆಯಿಲ್ ಪೇಂಟಿಂಗ್ ಬಂದ್ಬಿಟ್ಟು ತುಂಬ ಆಯಿಲ್ ಪೇಂಟಿಂಗ್ ತುಂಬ ಓಲ್ಡ್ ಪುರ ಇಂಚ ಆಯಿಲ್ ಕಲರ್ ಮಲ್ತು ಅವಾಗ ಅಕ್ರೆಲಿಕ್ ಅವಾರ್ಡ್ ಬೇತೆ ದಾಲೇಜ್ ಜನ್ ಆಯಿಲ್ ಮಲ್ತನ. ಸೊ ಕಾರ್ತಿಕ್ ಪಂಡೂರಿಲ್ಲ ಆರ್ ಮಲ್ತಿನ. ಒಂದು ಮನಮೋಹನ್ ಪಂಡೂರು ಆರು ಚುಪ್ಪಿದೆ ಪೋತಾರೆ ಅಂಚಿ ಮನಸ್ ನೆಟ್. ಸೊ ಒಂದು ಕಾಲೇಜ್ ಬಂದು ಬೇರೆ ಕಾಲೇಜ್ ಬಂಡ ಇರೆಗೆ ಮ್ಯಾಗ್ಝಿನ್ಸ್ ಬರ್ಬಿಡ ಕಲರ್ಸ್ ಪೇಪರ್ಸ್ ಕಟ್ ಮಾಡ್ತದೆ. ಅವೆನ್ನೇ ನಮ್ಮ ಓಲ್ಡ್ ಬೋರ್ಡ್ ಅಲ್ಪ ಪ್ಲೇಸ್ ಮಾಡ್ತಂದು ಬರೋಡು ಅವು ಇರೆಗೆ ಅಂಚ ಮ್ಯಾಗ್ಝಿನ್ ಗೊತ್ತಾಗ. ಸೊ ಪೂರ ಇರೆಗೆ ಪ್ರಿಂಟ್ ಶೀಟ್ ಹತ್ತಿರ ಮ್ಯಾಗ್ಝಿನ್ ಶೀಟ್ ಅವು ಅವೇ ನಮ್ಮ ಕಟ್ ಮಾಡ್ತದೆ ಪ್ರತಿ ಮ್ಯಾಚ್ ಮಾಡ್ತಂದು ಕೂಡ ಅಂಚ ಒಂದು ಸೇಮ್ ಅಂಚನೆ. ಸೊ ಮಸ್ತ್ ಇತ್ತು ನಾವು ಗೊತ್ತಾ ಕನ್ನಡ ಆಯ್ತು ಒಂಡ ಪ್ಲೇಸ್ ಮಾಡ್ತಾರೆ ಬಂಗ ಕ್ರಿಯೇಟಿವ್ ಪೇಂಟಿಂಗ್ಸ್ ಇರ್ತದೆ. ಒಂದು ಪುರ ಕಾಲೇಜ್ ಪೂರ ಕಾಲೇಜ್ ಸ್ಟೂಡೆಂಟ್ ಆಗಿ ಮಾಡ್ತಾನೆ ಇಂಗ್ಲ. ಇರ್ತದ ಫೈನಲ್ ಇಯರ್ ನಾನಿದ್ದ ಫೈನಲ್ ಇಯರ್ ನಾನು 6 ಮಂತ್ ಉಂಟು ಕಾಲೇಜ್. ದಾದ ಇರ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಎಂಕ್ಲ ಇತ್ತ ವಾಲ್ ಪೇಂಟಿಂಗ್ ದ ಒಂಜಿ ಇದು ಮಲ್ತ ಟೀಮ್ ಮಲ್ತ ಇನ್ಸ್ಟಾಗ್ರಾಮ್ ಮಿಸ್ಟರ್ ಮ್ಯಾಟ್ ಟ್ಯಾಲೆಂಟ್ ಬಂದು ಗೊತ್ತಾಗ ಆಲ್ಮೋಸ್ಟ್ ಗೊತ್ತುಂಡೆ ಕುಡ್ಲದಾಗಲೇ ಮಾತ್ರ ಪೂರ ಮಲ್ತಂದಿಲ್ಲ ಪೂರ ಆಲ್ಮೋಸ್ಟ್ ಪೂರ ಮಲ್ತಂದಿಲ್ಲ. ಜನಕ್ಕೆ ರೆಸ್ಪಾನ್ಸ್ ಮಸ್ತ್ ಶೋಕು ಮಸ್ತ್ ಇಟ್ಟು ಆರ್ಡರ್ಸ್ ಮಸ್ತ್ ಉಂಟು ಪಂಡ ಇತ್ತು ಎಂಕ್ಲ ಫೋನ್ ಇಜ್ಜ ಕಾಲೇಜ್ ಒಂಜಿ ಮುಗಿ ಆಡ್ ಪಂಡದು. ಸೊ ಎಂಕ್ಲಿಗೆ ಬೋಡಿತ್ತಿನ ಫೀಲ್ಡ್ ಅಂತ ಇತ್ತು ಪಂಡ ಇದಕ್ಕೆಲ್ಲ ಇಂಜಿನಿಯರ್ ನಮ್ಮ ಇಂಜಿನಿಯರ್ ಕಲ್ಪ ಡಾಕ್ಟರ್ ಕಲ್ಪ ಎಂಕ್ಲಿಗೆ ಆರ್ಟ್ ಪಂಡ ಒಂಜಿ ದುಂಬುಡ್ದಿತ್ತು ಸವೆನ್ ಉರಿಪಾಗ ಪಂಡದ ಈ ಒಂಜಿ ಫೀಲ್ಡ್ ಬರ್ತದೆ ತೊಂದರೆ ಇಜ್ಜಿತ್ತು ಎಂಕ್ಲ ಖರ್ಚಿನ ಎಂಕ್ಲ ತೊಗೊಂಡು ಇತ್ತೇನೆ ಪಂಡ ಕಲ್ಪನಾಗ ಇತ್ತ ಮೂರಿಪುನ ಮಾತಿರ್ಲ ಇರೇಗಿ ಅಕ್ಲಕ್ಲ ಖರ್ಚು ಅಕ್ಲಾಕಲ್ ತೊಗೊಂಡು ಹೋಗುದಿಲ್ಲ ಒಲ್ತು ಓಟೆಲ್ಲ ಹೋದ್ ಬರ್ಬೇಡಿ ಪೊಣ್ಣು ಲಾನು ಮುಳ್ಳು ಇದು ಭೇದ ಭಾವದಾರ ಮಲ್ತೊಂದಿಜ್ಜ ಎಂಕ್ಲ ಅಂಚ ಎಡ್ಡ ವರ್ಕ್ ಮಾಡ್ತೀನಿ. ರೀಸೆಂಟ್ ಚಿತ್ರಸಂತೆ ಚಿತ್ರಸಂತೆ ಹೋಯ್ತು ಎಂಕ್ಲ ಸ್ಟಾಲ್ ಇತ್ತು ಅಲ್ಪ. ಸೊ ಅಲ್ಪ ಲೆಡ್ ಸ್ಟಾಲ್ ಇತ್ತು ಎಂಕ್ಲ ಕಾಲೇಜ್ ಒಂದು ಆಜಿ 7 ಸ್ಟಾಲ್ ಇತ್ತು ಪಂಡ ಇಂಡಿವಿಜುವಲ್ ಆದ ಎಂಕ್ಲ ಸ್ಟೂಡೆಂಟ್ ಆಗ್ಲೇ ಮಲ್ತಿದ್ದ. ಸೊ ಎಡ್ಡ ಎಂಕ್ಲ ವರ್ಕ್ ಒಂಜಿ ಎನ್ನ ವರ್ಕ್ ಒಂದು ಸೇಲ್ ಆಗ್ತಾನೆ ಬುಕ್ಕ ಒಂದು ಮಲ್ತೈತೆ ಕಾರ್ತಿಕ್ ಪಾಂಡ. ಸೊ ಆಯನ ಒಂಜಿ 2-3 ವರ್ಕ್ ಸೇಲ್ ಆಂಡೆ ಎಡ್ಡ ರೆಸ್ಟ್ ಮೂಲ ಪಂಡ ಗೊತ್ತು ಕುಡ್ಲಾಡೊಂದು ಸೆಕೆಂಡ್ ಟೈಮ್ ಅವನು ಲಾಸ್ಟ್ ವರ್ಷ ಎನ್ನ ಒಂಜಿ ವರ್ಕ್ ಸೇಲ್ ಆಗ್ತಾನೆ. ಸೊ ಈ ಥೀಮ್ದ ಬುಕ್ ಒಂಜಿ ವರ್ಕ್ ಸೇಲ್ ಆದಿತ್ತಂದ್ರೆ. ಸೊ ಈ ಸಲ ಎಲ್ಲ ದೀತ ಅದ ಅವನು ಗೊತ್ತಿದ್ದು ಅಂಡ ಮಸ್ತ್ ಶೋಕ್ ಮಲ್ದಿರಿ ಈ ಸಲ ಮೂಲ ಖುಷಿ ಆಗ್ತದೆ. ಬೆಂಗಳೂರು ಬೆಟರ್ ಮೂಲ ಹೌದು ಪಂಡ ಮುಲ್ಪ ಪ್ರತಿಯೊಂದು ರೆಡ್ಡೆ ರೀತಿ ಮಲ್ತು ಕೊಡ್ತೀವಿ ನಮಗೆ ಊರ್ದಾಗ ಆರ್ಟಿಸ್ಟ್ ನಾಕ್ಲೆ ಸಪೋರ್ಟ್ ತಿಕೊಡ್ಬಂಡದು ಮೈನಾದಿ ಇಂದು ಕಲಾ ಪರ್ಬ ಮಲ್ಪನೇ ಆರ್ಟಿಸ್ಟ್. ಸೊ ಎಂಕ್ಲೆಗೆ ಸ್ವಲ್ಪ ಪ್ಲಾಟ್ಫಾರ್ಮ್ ತಿಕ್ಕು ಎಂಕ್ಲೆ ರೆಪ್ರೆಸೆಂಟ್ ಮಲ್ಪೇರ. ಸೊ ಕುಡ್ಲಾಡ್ ಒಂಜಿ ಇತ್ತು ಮಲ್ ಪ್ಲಾಟ್ಫಾರ್ಮ್ ಮಲ್ತು ಕೊರ್ಪೇರ ಅವು ನಮ್ಮ ಖುಷಿ ವಿಷಯ. ಇದೊಂಜಿ ಇರೆಗಳ ಗೊತ್ತಿಂದ ಇಜ್ಜ ಗೊತ್ತಿದ್ದು ಸೊ ಮಾತೆಲ್ಲ ಗೊತ್ತಾಗ್ನತೆ. ಸೊ ಅವೊಂಜಿ
ಖುಷಿದ ವಿಷಯ ಬನ್ನೋದು ಯಾತೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಸ್, ನಮ್ಮ ಹತ್ರ ಸ್ಟಾಲ್ ನಂಬರ್ 99 ಡುಲ್ಲ. ಸೊ ಮೇಡಮ್, ಇಲ್ಲಿ ಯಾವುದೆಲ್ಲ ಆರ್ಟ್ ಮಾಡಿದರೆ ನೀವು? ನನ್ನದಿಲ್ಲಿ ಆಲ್ಮೋಸ್ಟ್ ಇರೋದು ಅಬ್ಸ್ಟ್ರಾಕ್ಟ್ ವರ್ಕ್ಸ್. ನನಗೆ ಅಬ್ಸ್ಟ್ರಾಕ್ಟ್ ಅಂದರೆ ಭಾರಿ ಇಷ್ಟ, ಹಾಗಾಗಿ ಅಬ್ಸ್ಟ್ರಾಕ್ಟಲ್ಲಿ ಮಾಡ್ತಾ ಇದ್ದೇನೆ. ಬನ್ನಿ ಮೇಡಮ್, ತೋರಿಸಿ ನೀವು ಮಾಡಿರುವಂತಹ ಕಲೆಯನ್ನು ನೋಡುವ ನಾವು. ಇಲ್ಲಿ ಅಲ್ಲಿ ದೊಡ್ಡ ದೊಡ್ಡ ಸೈಜಲ್ಲಿ ಇರೋದೆಲ್ಲ ಅದೆಲ್ಲ ಅಬ್ಸ್ಟ್ರಾಕ್ಟ್ ವರ್ಕ್ಸ್. ಅದೆಲ್ಲ ನೀವೇ ಮಾಡಿರೋದು? ಇದೆಲ್ಲ ವರ್ಕ್ಸ್ ನನ್ನದೇ. ಇದರಲ್ಲಿ 2 ವರ್ಕ್ ಈ ಸಲ ಬಾಂಬೆ ಸೊಸೈಟಿಗೆ ಕಳಿಸಿದ್ದೇನೆ. ರಿಸಲ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೆರಡು ವರ್ಕನ್ನು ನನಗೆ ಲಾಸ್ಟ್ ಟೈಮ್ ನಾನು ಕಳಿಸಿದ್ದು 2025 ಮೊನ್ನೆ ರಿಸಲ್ಟ್ ಬಂದಿದೆ. ಇದಕ್ಕೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಆಗಿದೆ. ಹೌದು, ಉಜ್ಜಯಿನ್ ಅಂತ ಹೇಳಿದ್ರೆ ಉಜ್ಜಯಿನ್ ಇದೆ. ಇದರದ್ದು ಟೈಟಲ್ ಏನಂತ ಹೇಳಿದ್ರೆ, ಇದು ದಿಗಂತದೆಡೆಗೆ ಅಂತೇಳಿ ಇದರದ್ದು ಟೈಟಲ್. ಅದರದ್ದು ನಿಗೂಢ ಸಂಭಾಷಣೆ ಅಂತೇಳಿ. ಅದಕ್ಕೆ ಲೆದರ್ ಪಾಪೆಟ್ ಎಲ್ಲ ಯೂಸ್ ಅಂದರೆ ಅದರದ್ದು ಕಾನ್ಸೆಪ್ಟ್ ತೊಗೊಂಡು ಮೇಲ್ ಮತ್ತು ಫಿಮೇಲ್ ಫೇಸ್ ತೊಗೊಂಡು ಮಾಡಿರುವಂಥದ್ದು. ಅಂದರೆ ಅದು ಹೇಗೆ ಅಂತ ಹೇಳಿದ್ರೆ, ನನಗೆ ಇಷ್ಟು ಟೈಮ್ ಅಂತಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಒಂದು ಫಿನಿಶ್ ಮಾಡಿ ಹಾಗೆ ಅದೆಲ್ಲ ಹಾಗೆಲ್ಲ ಇಲ್ಲ. ಅದು ಬೇರೆ ವರ್ಕೆಲ್ಲ ಮಾಡ್ತೇನೆ, ಟ್ರೆಡಿಷ್ನಲ್ ಎಲ್ಲ. ಆದರೆ ಇದು ಕ್ರಿಯೇಟಿವ್ ಆಗಿ ಮಾಡೋದಲ್ಲ, ಹೀಗೆ ಮಾಡಬೇಕು ಅನಿಸಿದಾಗ ಮಾಡೋದು. ಅದು ಈಗ ನೋಡಿದ್ರು ಸಹ ಇನ್ನೂ ಮುಗಿಲಿಲ್ಲ, ಇನ್ನೂ ಸ್ವಲ್ಪ ಏನೋ ಮಾಡಬೇಕು ಹಾಗೆ ಅನಿಸ್ತದೆ. ಹಾಗೆ ಫಿನಿಶ್ ಆಗಿದೆ. ನಿಜ ಹೇಳ್ಬೇಕಂತ ಹೇಳಿದ್ರೆ, ಅದು ಬ್ಯಾಕ್ಗ್ರೌಂಡ್ ಉಂಟಲ್ಲ, ಸುಮ್ಮನೆ ಉಳಿದ ಕಲರನ್ನು ಬೇರೆ ಪೇಪರಿಗೆ ಹಾಕುದು, ನಾನು ವೇಸ್ಟ್ ಆಗ್ತದೆ ಅಂತೇಳಿ ಹಾಗೆ ಹಾಕಿದ ಬ್ಯಾಕ್ಗ್ರೌಂಡ್ ನಮ್ಮ ಸರ್ಗೆ ಖುಷಿ ಆಯಿತು. ಅದರಲ್ಲೇ ಏನಾದರೂ ಮಾಡು ಅಂತ ಹೇಳಿದಾಗ ಇದೆರಡು ಹಾಗೆ ಮಾಡಿದ ವರ್ಕ್. ಇದೆರಡು ಸ್ವಲ್ಪ ಲಿಂಕ್ ಉಂಟಾ ಇದಕ್ಕೆ? ಅದು ಉಂಟು. ಈ ರಾಕೆಟ್ ಉಂಟಲ್ಲ, ಈ ರಾಕೆಟ್ ಅನ್ನೇ ಅದಕ್ಕೆ ಕನೆಕ್ಷನ್ ತಗೊಂಡಿದ್ದೇನೆ, 2 ವರ್ಷ ಕನೆಕ್ಟ್ ಆಗಲಿ ಅಂತೇಳಿ. ಮತ್ತೆ ಇದರಲ್ಲಿ ಜಸ್ಟ್ ಸಿಂಗಲ್ ಒಬ್ಬನನ್ನು ತಗೊಂಡಿದ್ದೇನೆ, ಅದರಲ್ಲಿ ಇಬ್ಬರು ಮೇಲ್ ಮತ್ತೆ ಫಿಮೇಲ್ ತಗೊಂಡಿದ್ದೇನೆ. ಇದು ನನ್ನ ಜೂನಿಯರ್ ಐಶ್ವಿದಿ ಅಂತೇಳಿ, ಅವಳದ್ದು ವರ್ಕ್ ಇದೆರಡು. ಬೇರೆ ಇನ್ನು ಇದು ನನ್ನ ಜೂನಿಯರ್ ದರ್ಶನ್ ಅಂತೇಳಿ, ಇದೆಲ್ಲ ಅವನದ್ದು ಪೋರ್ಟ್ರೇಟ್. ಇದೆರಡು ಅವನದ್ದು ಕ್ರಿಯೇಟಿವ್. ಅವನಿಗೆ ಲಾಸ್ಟ್ ಟೈಮ್ ಇದೆರಡು ವರ್ಕಿಗೆ ನ್ಯಾಷನಲ್ ಲೆವೆಲ್ ಸೇಮ್ ಸಿಲ್ವರ್ ಮೆಡಲ್ ಆಗಿದೆ. ಉಜ್ಜಯಿನಲ್ಲಿ ಸಿಲ್ವರ್ ಮೆಡಲ್. ಅದು ವರ್ಷಕ್ಕೊಮ್ಮೆ ಆಗ್ತದೆ. ಅಂದರೆ ಈ ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಆಗ್ತದೆ, ಜನವರಿಯಲ್ಲಿ ರಿಸಲ್ಟ್ ಬರ್ತದೆ. ಈ ಟೈಮ್ ಆಗಿದೆ. ಈ ಟೈಮು ಈ ವರ್ಕಿಗೆ ಅವನಿಗೆ ಗೋಲ್ಡ್ ಮೆಡಲ್ ಆದದ್ದು. ಇದೆರಡು ವರ್ಕ್ 25 ಗೋಲ್ಡ್ ಮೆಡಲ್ ಆದದ್ದು, 24 ಸಿಲ್ವರ್ ಮೆಡಲ್ ಆದದ್ದು. ನಂದು ಸಿಲ್ವರ್ ಮೆಡಲ್ ಆದದ್ದು ಸೇಲ್ ಆಗಿದೆ, ಇದು ಗೋಲ್ಡ್ ಮೆಡಲ್ ಆದದ್ದು ಉಂಟು. ನಾನು ಯಾರಿಗೆ ಕೊಡಲಿಲ್ಲ, ಕೊಡೋದಿಲ್ಲ. ಸೇಲ್ ಆಗಲಿ ಅಂತ ನಾನು ಎಂತ ಆಲ್ ದ ಬೆಸ್ಟ್ ಹೇಳು ಅಂತ ಇಲ್ಲ, ಒಳ್ಳೆ ರೇಟಿಗೆ ಹೋದ್ರೆ ಸೇಲ್ ಮಾಡ್ತೇನೆ. ತುಂಬಾ ಕಮ್ಮಿಗೆಲ್ಲ ಕೇಳಿದ್ರೆ ಕಮ್ಮಿಗೆಲ್ಲ ಕೊಡಬೇಡಿ, ಯಾಕಂದ್ರೆ ನೀವು ಆರ್ಟಿಸ್ಟ್ ಬೆಲೆ ಗೊತ್ತಿರುವುದಿಲ್ಲ ತುಂಬಾ ಜನ. ಹೌದು, ಹಾಗಾಗಿ. ಬೇರೆ ಎಂತ ಇದೆಲ್ಲ ನೀವೇ ಮಾಡಿರೋದಾ? ಇದೆಲ್ಲ ಹ್ಯಾಂಡ್ ವರ್ಕ್ ಮಾಡಿರುವಂಥದ್ದು, ಜಸ್ಟ್ ಕ್ರಾಫ್ಟಿಗೋಸ್ಕರ ಮಾಡಿರುವಂಥದ್ದು. ಇದೆಲ್ಲ ಹ್ಯಾಂಡ್ ವರ್ಕ್. ಮತ್ತೆ ಈಗ ನನ್ನದು ಹೋಗ್ತಾ ಇರೋ ಥೀಮ್ ಹಾಗೆ ಅಬ್ಸ್ಟ್ರಾಕ್ಟ್. ಅದು ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಅಬ್ಸ್ಟ್ರಾಕ್ಟ್ ಅಂತೇಳಿ ಅದು ನಮಗೆ ನಾವೊಂದು ಖುಷಿಯಲ್ಲಿದ್ದಾಗ, ಬೇಜಾರಲ್ಲಿದ್ದಾಗ ಹಾಗೆ ಮಾಡುವಂಥದ್ದು. ನಮಗೆ ಹೇಗೆ ಅನಿಸ್ತದೆ ಹಾಗೆ ಫೀಲ್ ಬಂದಾಗ ನಾವು ಫ್ಲೋ ಅಲ್ಲಿ ಮಾಡುವಂಥ, ಮನಸ್ಸಿಗೆ ಮೈಂಡಿಗೆ ಬಂದಾಗ ಮಾಡುವಂಥದ್ದು. ಅದೇ ದೊಡ್ಡ ದೊಡ್ಡ ಸೀರೀಸ್ ವರ್ಕ್ ಮಾಡಿಸಿದ್ದಾರೆ ಅದರಲ್ಲಿ ನಮಗೆ. ಈಗ ಅದರದ್ದೇ ಮಿನಿ ವರ್ಷನ್ ಸಣ್ಣ ವರ್ಕ್ಸನ್ನು ಮಾಡ್ತಾ ಇದ್ದೇನೆ ನಾನು. ಎಸ್, ನಮ್ಮ ಸ್ಟಾಲ್ ನಂಬರ್ 98 ಡುಲ್ಲ ಕಲಾ ಕುಟೀರ ಪಂದು. ಸೊ ಪೋಯ್ ಕಲಾ ಕುಟೀರ ಪೋದು ಡೀಟೇಲ್ಸ್ ಇದೆ ಪುಗ. ಸೊ ಪಲ್ಲೆ ಸರ್ ಎನ್ನ ಪುದರ್ ಪೂರ್ವಿಕ್ ಬಂದು ನಮ್ಮ ಕಲಾಕುಟೀರ ಒಂದು ಟೀಮು ಅಂಚ ಇತ್ತ ಮೂಲು ಸ್ಪೆಷಲ್ ದಾದ ಬನ್ನಾಗ ಮೆಹಂದಿ ಫಾರ್ ಫ್ರೀ ಇಂದೆ ಒಂಜಿ ಸ್ಪೆಷಲ್ ಫ್ರೀ ದಾದ ಬನ್ನಾಗ ನಮ್ಮ ಅಕೌಂಟ್ ಫಾಲೋ ಮಾಡ್ಬೋದು, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರ ಅವು ಫ್ರೀ ಅಂಚ ಅವು ಒಂಜಿ ಆಫರ್ ಜನಕ್ಲ ಪಾಡಬರ ಬಂಡ ಓರಿ ಅಕ್ಲ ಅಕೌಂಟ್ ಫಾಲೋ ಮಾಡ್ತಾರೆ ಅಂಚ ಅಕ್ಲ ಕೈಕ್ ಮೆಹಂದಿ ಬಾಡು. ಮುಲ್ಪ ದಾದ ಸ್ಪೆಷಾಲಿಟಿ ಬೇತೈತೆ ಬಗ್ಗೆ ಒಂದು ಟ್ರೆಡಿಷನಲ್ ಆರ್ಟ್ ಉಂಡು, ಬೊಕೈರೆಗ್ ನೆಟ್ ಕ್ರಿಯೇಟಿವಿಟಿ ಉಂಡು. ಇದು ಪಿಕ್ಟೋರಿಯಲ್ ಕಂಪೋಸಿಷನ್ ಅಂತ, ಕಂಪೋಸಿಷನ್ ವರ್ಕ್ಸ್. ಇವಾಗ ನಮ್ಮದು ಟೀಮ್ ವರ್ಕ್ ಆದ ಕಾರಣ ಒಂದು 4-5 ಮೆಂಬರ್ಸ್ ಸೇರಿ ಒಬ್ಬೊಬ್ಬರದ್ದು ಒಂದೊಂದು ಟೈಪ್. ಸೊ ನೆಕ್ಸ್ಟ್ ಇದು ಬಂದ್ಬಿಟ್ಟು ಅಬ್ಸ್ಟ್ರಾಕ್ಟ್ ವರ್ಕ್ ಅಂತ. ಅಬ್ಸ್ಟ್ರಾಕ್ಟ್ ಮಾಡರ್ನ್ ಆರ್ಟ್ ಅಂತ ಹೇಳ್ತೀವಲ್ಲ, ಅದೇ ಅಬ್ಸ್ಟ್ರಾಕ್ಟ್ ವರ್ಕ್. ಇದು ನಾನು ಮಾಡಿದ್ದು. ಇದು ಡಾಟ್ ಮಂಡಲ ಅಂತ, ಇದು ನಾನು ಮಾಡಿದ್ದು. ಇದು ನಮ್ಮದು ಟೀಮ್ಮೇಟ್ಸೇ ಮಾಡಿದ್ದು. ಇದರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಿ. ಇದು ಆ್ಯಕ್ಚುಲಿ ಮೈನ್ಯೂಟ್ ವರ್ಕ್, ಅಂದರೆ ಪೇಷನ್ಸ್ ಇಂಪಾರ್ಟೆಂಟ್. ಟೂಲ್ಸ್ ಇರುತ್ತೆ, ಡಾಟ್ ಮಂಡಲ ಟೂಲ್ಸ್ ಇರುತ್ತೆ, ಅದು ಯೂಸ್ ಮಾಡ್ಕೊಂಡು ಮಾಡೋದು. ಎಷ್ಟು ಟೈಮ್ ತೆಗೆದಿದ್ರೆ ಇದು ಮಾಡಲಿಕ್ಕೆ? ಇದು ಆಲ್ಮೋಸ್ಟ್ 15 to 1 month ಆಗುತ್ತೆ. ಅಂದರೆ ನಾವು ಕಾಲೇಜ್ ಟೈಮಲ್ಲಿ ಮಾಡಬೇಕಿದ್ರೆ ಹಾಗೆ. ಮತ್ತೆ ಆಮೇಲೆ ಇದು ಅದರಲ್ಲಿ ಲ್ಯಾಂಡ್ಸ್ಕೇಪ್. ಇದು ಯಾರು ನೀವೇ ಮಾಡಿರೋದಾ? ಇದು ನಾನೇ ಮಾಡಿದ್ದು. ಇದು ಏನು ಯೂಸ್ ಮಾಡಿ ಅದೇ ಸೇಮ್ ಡಾಟ್ ಮಂಡಲ ಯೂಸ್ ಮಾಡಿ? ಇದು ಹತ್ರಕ್ಕಿಂತ ದೂರ ನಿಂತ್ಕೊಂಡು ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ನೇಚರ್. ಇದು ಹಾಗೆ ಕ್ರಿಯೇಟಿವ್ ಪೇಂಟಿಂಗ್, ಅಂದರೆ ಪಿಕ್ಟೋರಿಯಲ್ ಕಂಪೋಸಿಷನ್ ವರ್ಕ್ಗೆ. ಆಮೇಲೆ ಅಂದರೆ ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಅವ್ರ ಮನಸ್ಸಿಗೆ ಹೆಂಗೆ ಬರುತ್ತೆ ಅದನ್ನೆಲ್ಲ ನಾವು ಅದೇ ಥಾಟ್ ಅಲ್ಲಿ ಮಾಡಿರೋದು. ಅಂದರೆ ಆರ್ಟಿಸ್ಟ್ ಬೇಸಿಕಲಿ ಇಮೋಷನ್ಸನ್ನು ಎಕ್ಸ್ಪ್ರೆಸ್ ಮಾಡೋದು.
ಆಮೇಲೆ ಇದೆಲ್ಲ ಸಣ್ಣ ಸಣ್ಣ ವರ್ಕ್ಸ್ ಮಾಡಿದ್ದೇವೆ. ಆಮೇಲೆ ಇದು ಟ್ರೆಡಿಷನಲ್ ವರ್ಕ್, ಓಕೆ. ಇದು ಹಾಗೆ ಮೈನ್ಯೂಟ್. ನೀವು ಮಾಡಿರೋದು ಅದ ನಿಮ್ಮ ಟೀಮ್ಮೇಟ್ಸ್? ಇದು ಸಂಪ್ರೀತ್ ಅವಳು ಮಾಡಿದ್ದು. ಮತ್ತೆ ಅದು ಮಂಡಲ, ಆಮೇಲೆ ಅಬ್ಸ್ಟ್ರಾಕ್ಟ್ ವರ್ಕ್. ಓಕೆ. ಮತ್ತೆ ಇಲ್ಲಿ ಇದೆ, ಇದನ್ನು ಎಕ್ಸ್ಪ್ಲೇನ್ ಮಾಡೋದು. ಅಲ್ಲ ಬ್ರೋ, ಒಂದು ಪಿಲಿತ ಮಂಡೆ ನಮ್ಮ ಟ್ರೆಂಡಿಂಗ್ ನಮ್ಮ ತುಳುನಾಡದ ಸ್ಪೆಷಲ್. ಎಸ್, ಇದು ಒಂದು ಬಾಕ್ಸ್ ಪೀಸ್ ಬರ್ಕೊಂಡು ವಿದೌಟ್ ಬಾಕ್ಸ್ ನನ್ನ ಬಾಕ್ಸ್ ಪೀಸ್ ಗೊಂಜಿ ಏತ್ 1500. 1500. ಓಕೆ. ವಿದೌಟ್ ಬಾಕ್ಸ್ ಅಂಡ ವಿದೌಟ್ ಬಾಕ್ಸ್ ಅಂಡ 1100. ಅವು ಇನ್ನಿ ಕಂದಿಜಿ ಎಲ್ಲ ಕೊಂಡಾಡ್ತೆ ಒಂಜಿ ಲಾಸ್ಟ್ ಡೇ ಆನಾಗ ಪೂರ ಕೊಂದದ ದೀಪ. ಎಸ್, ಪೂರ ಕಂತ ದೀಪ. ಎಸ್, ಒಂದು ಪೂರ ಏರು ಈರೆ ಮಲ್ತನ ಒಂದು ಪೂರ ಯಾನೆ ಮತ್ತೆ ಫೈಬರ್ ಮೋಲ್ಡ್ ಮತ್ತೆ ಐದು ಕೈಕ್ ಫರ್ ಫುಲ್ ಒರಿಜಿನಲ್ ಪಿಲಿತ. ಏತ್ ಟೈಮ್ ದೆಪ್ಪರ್ತೆ ಒಂಜಿ ಐನು ಮಂಡೆ ಮನ್ಪರೆ ಯಾನು 2 days ನೈಟ್ ಪಂಡೊಂಜಿ 4 hours ಮಲ್ಲಲ ಮಲ್ಪರೈತೆ ನವರಾತ್ರಿ ಕಾಣಾಗೈತೆ ಒಂಜಿ ಕೆಲವು ಪಿಲಿ ತಲ್ಪ ಪೂರ ಮಲ್ಲ ದೀಪ ಅಂಚಿನ ಮಲ್ಪ ಮಲ್ಲ ಮನ್ಪುನೆ ನನ್ನ ಐಡಿಯಾ ಉಂಡು. ಇತ್ತೆ ಜೈಜಿ ಇತ್ತೆ ಫಸ್ಟ್ ಇಯರ್ ಆಲ್ ದ ಬೆಸ್ಟ್ ಮಲ್ಲಲ ಮಲ್ಪ್ಲೆ ಪೇತದಾದೈತೆ ಒಂಜಿ ಆರ್ಟ್ ಮಲ್ತನುಲ್ಲೇರು. ಇಲ್ಲಿ ನಮ್ದು ಟೀ ಶರ್ಟ್ ಇದೆ, ಕಸ್ಟಮೈಸ್ಡ್. ನಿಮ್ಗೆ ಯಾವ್ದು ಬೇಕು ಅದನ್ನ ನಾವು ಟೀ ಶರ್ಟಿಗೆ ಮಾಡ್ಕೊಡ್ತೀವಿ. ಇದು ಒಂದು ವರ್ಕ್ ಅದ. ಇದು ಯಾರು ಮಾಡಿರೋದು? ಮಂಡಲ ಆರ್ಟ್ ಪೂರ್ವಿಕಲ. ಆಮೇಲೆ ನಾವು ಕಸ್ಟಮೈಸ್ಡ್ ಕೀ ಚೈನ್ಸ್ ಅದೆಲ್ಲ ಮಾಡಿ ಕೊಡ್ತೀರಾ? ಕೀ ಚೈನ್ಸ್, ಟಿ ಶರ್ಟ್, ಮೆಹಂದಿ. ಅದು ಯಾವಾಗ ಹೇಳ್ದಂಗೆ ಫ್ರೀ ಮೆಹಂದಿ ಇರುತ್ತೆ, ಒಂದು ಸ್ಯಾಂಪಲ್ ಥರ. ಒಂದು ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿದ್ರೆ ಆಯಿತು. ಹಾಗೆ ನಿಮಗೆ ಕಸ್ಟಮೈಸ್ಡ್ ಯಾವ್ದಾರು ಈ ಥರ ವರ್ಕ್ಸ್ ಬೇಕು ಅಂದರೆ ನಾವು ಮಾಡಿಕೊಡ್ತೀವಿ. ಬನ್ನಿ, ಇಲ್ಲಿ ನಮ್ದು ಆಯ್ತಾ ಅಂತ ಒಂದು ದರಿ ಇರುತ್ತೆ. ಮಿನಿ ಪೇಂಟಿಂಗ್ಸ್ ಒಂದು ಮಲ್ಪ್ಲೇತು ಸ್ವಲ್ಪ ಸ್ಯಾಂಪಲ್ಸ್ ಇಲ್ಲೇ ನಾವು ಇಟ್ಟಿದ್ದೀವಿ. ಈರ್ ಮಲ್ತು ನಾವು ಸ್ಯಾಂಪಲ್ಸ್ ಒಂದು ಪೂರ ಈರ್ ಮಲ್ತು ಇದೆಲ್ಲ ಅವರೇ ಮಾಡಿದ್ದು. ಎಸ್. ಸೊ ಈ ಥರ ಯಾವ್ದು ಬೇಕು ಅಂತೇಳಿ ಅದು ಮಾಡ್ಕೋಬೋದು. ಲೈಕ್ ಅನಿಮೆ, ಕಾರ್ಟೂನ್ ವರ್ಕ್ಸ್ ಈ ಥರ. ಎಸ್, ಕಲಾ ಕುಟೀರ ಅಂದ ಒಂಜಿ ಪೇಜ್ ಉಂಡು ಮಕ್ಕಳ ಫಾಲೋ ಮಲ್ಪ್ಲೆ. ನಿಕ್ಲಿಗೆ ಇದೆಲ್ಲ ಡೀಟೇಲ್ಸ್ ಎಂಚಿನ ಪೂರ ಮಲ್ಪೋರಿತ್ತೆ ನಿಕ್ಲಿ ಎಂಕ್ಲಿತ್ತ ಒಂದು ಇರಿಗೆ ಪೇಂಟಿಂಗ್ಸ್ ಇರಲ್ಲ ಪೋರ್ಟ್ರೇಟ್ ಆರ್ಡರ್ ಕೊರಿನ ಪೋರ್ಟ್ರೇಟ್ ಮನ್ಪ ಐದು ಬೊಕ್ಕ ಇರಿಗೆ ಪಿಲಿತ ಮಂಡೆ ಐದು ಬೊಕ್ಕ ಇರಿಗೆ ಪೂರ ಪೇಂಟಿಂಗ್ಸ್ ಒಂಜಿ ಆರ್ಡರ್ ಕೊರೊಂಡ ಏತ್ ದಿನ ಫಿನಿಶ್ ಮಲ್ತ್ ಕೊರ್ಪಾರ ಅದು ವರ್ಕ್ದ ಮಿತ್ತು ಡಿಪೆಂಡ್ಸ್ ಮೇಲೆ ಮ್ಯಾಕ್ಸಿಮಮ್ ಒಂದು 15 days ಅಲ್ಲಿ ಫಿನಿಶ್ ಆಗ್ಬೋದು. ಇವಾಗ ಒನ್ ಡೇ ಪೋರ್ಟ್ರೇಟ್ ಪೂರ 1 day 2 day ಕೊರ್ಪನ ಪೋರ್ಟ್ರೇಟ್ ಕೊರ್ನಲ್ಲ ಮಲ್ತ್ ಓಲ ಮಲ್ತ್. ಎಸ್, ನಮ್ಮ ಸ್ಟಾಲ್ ನಂಬರ್ 72 ಡುಲ್ಲ. ಸೊ ಬಲೆ 72 ದಾದ ವಿಶೇಷತೆ ಉಂಡು ಕೇನಗ. ಮೇಡಮ್ ನಮಸ್ತೆ. ನಮಸ್ತೆ. ಉದರಿಂಚ ಮೇಡಮ್. ನಶ್ಮಿತಾ ಟಿ ನಾರಾಯಣ್. ಎಸ್, ದಾದ ಒಂಜಿ ಆಟದ ಬಗ್ಗೆ ಚೂರು ತೈಪಾಲೆ. ಆ್ಯಕ್ಚುಲಿ ಇಂಕ್ಲ ಪ್ರೊಫೆಷ್ನಲಿ BBA ಸ್ಟೂಡೆಂಟ್ಸ್ ಪಾಸ್ ಔಟ್ ಸ್ಟೂಡೆಂಟ್ಸ್ ಇತ್ತೆ. ಪ್ರೊಫೆಷ್ನಲಿ ಫ್ರೀಲಾನ್ಸರ್ ಆರ್ಟಿಸ್ಟ್ ಅದು ವರ್ಕ್ ಮಾಡ್ತಂದಲ್ಲ. ಸೊ ವಿನ್ಯಾಸ್ ಆರ್ಟ್ ಸ್ಟುಡಿಯೋ ಅಂತ ಏತ್ ಟೈಮ್ ದಿಂಚಿ ಮಲ್ತಂದಲ್ಲ? ನಿಯರ್ಲಿ 6+ years ದಿಂಚ ವರ್ಕ್ ಮಾಡ್ತಂದಲ್ಲ. ಮ್ಯಾಂಗ್ಳೂರ್. ಒಂಜಿ ಒಂಜಿ ಆರ್ಟ್ ತೈಪಾಲೆ ಈರ್ ಮಲ್ತಡಿ ಇರೆ ಖುಷಿ ಏನಂಚಿನ ಆರ್ಟ್ ಒಂದು ಆ್ಯಕ್ಚುಲಿ ಬುದ್ಧನ ವರ್ಕ್ ಪಂಡ ದೇವನ್ ಮೋರೆಡ್ ಒಂದು ಸ್ಟ್ಯಾಚ್ಯೂಸ್ ಉಂಡು. ಸ್ಟ್ಯಾಚ್ಯೂಸ್ ಆ್ಯಕ್ಚುಲಿ ಉಂಡು ಒಂದು ಅವೇ. ಸೊ ಅವೇತ ರೆಪ್ಲಿಕಾ ಮಲ್ತಿತ್ತೆ ಕುಡೊಂಜಿ ನನ್ನ ಫೇವ್ರೇಟ್ ಆರ್ಟ್ ವರ್ಕ್ ಬರ್ತದೆ ಅವು. ರೀಸೆಂಟ್ ತಿಂಕಲ್ ಒಂದು ಸರ್ ಎಕ್ಸ್ಪೈರ್ ಆಯ್ರು. ಓಕೆ. ಆ್ಯಂಡ್ ಅರ್ನ ಗೈಡೆನ್ಸ್ ದಂಡಡ್ ಮಲ್ದಿನ ವರ್ಕ್ ಆಯಿಲ್ ಪೇಂಟಿಂಗ್. ಆ್ಯಂಡ್ ದೀಸ್ ಆರ್ ಮೈ ವರ್ಕ್ಸ್. ನಮ್ಮ ರಾಣಿ ಕಿವ ಅಲ್ತ ಸ್ಟ್ಯಾಚ್ಯೂಸ್ ರೆಪ್ಲಿಕಾಗೆ ಒಂದು ಪುರ ಈರೆ ಮಲ್ತ ನೋಡೋದು. ಎಸ್, ಒಂದೊಂದು ಪುರ ಐತೆ ಮುಲು ಸೇಲ್ ಮಲ್ಪರ ಸೇಲ್ಗಳ ಉಂಟು. ಎಸ್ ಎಸ್, ನಮ್ಮತ್ತೆ ಸ್ಟಾಲ್ ನಂಬರ್ 72 ಪೋಯಿ ರಕ್ಷಿತ್ ಬಜಾಲ್ ಒಂದೊಂಜಿ ಇನ್ಸ್ಟಾಗ್ರಾಮ್ದ ಸ್ಕ್ಯಾನರ್ ಪಾಡ್ದೇರಿ ತೂಕ ಎಂಚೊಂಡು. ಸರ್ ನಮಸ್ತೆ. ನಮಸ್ತೆ. ಈರೇನ ರಕ್ಷಿತ್ ಬಜಾಲ್ ಪಂಡ? ಎಸ್, ಪಂಡ ತೊಯ್ಪಲೆ ಸರ್ ಈರ್ನೊಂಜಿ ಆಟದ ಬಗ್ಗೆ ಒಂದು ಪೂರಣ್ಣ ಪೇಂಟಿಂಗ್ಸ್ ಈರ್ನ ಪೇಂಟಿಂಗ್ಸ್ ಇತ್ತೆ ರೀಸೆಂಟ್ ಸ್ವಲ್ಪ ಚಿತ್ರಸಂತೆ ಮಿನಿ ಬೋದಿತ್ತಾರ? ಚಿತ್ರಸಂತೆ ಪೋದಿತ್ತ ಪ್ರತಿ ವರ್ಷ ಪೋಪ ಸುಮಾರು ಒಂಜಿ 9 years ದಿಂಚ ಕಂಟಿನ್ಯೂಸ್ ಪೋಂದುಲ್ಲ. ಪೋಯಿನ ವರ್ಷ ಒಂಜಿ ಪೋಯರ ಆಯ್ತು. ಲಾಸ್ಟ್ ವರ್ಷ ಆದಿತ್ತ ಪಗಲ ಇತ್ತ ಅಂದ ಇತ್ತ ಅವು ಇತ್ತ ಒಂಜಿ ನಮ್ಮ ಊರ್ದ ಯಕ್ಷಗಾನದ ಒಂಜಿ ದೇವಿ ಮಹಾತ್ಮದ ಮೈಸೂರನ ಮಲ್ತಾರೆ ಅಂದೆ ಒಂದು ಕೊರೋನಾ ಟೈಮ್ ಉಡು ಮಂತದಿನಿ. ಆ ಟೈಮ್ ಉಡು ಸಾಧಾರಣ ಮೆಟೀರಿಯಲ್ಸ್ ತಿಕ್ಕೊಂದಿಜ್ಜ ನಿಂಗ್ಲೆ ಸರಿಟ್ ಏಪ ವರ್ರ ಶಾಪ್ಸ್ ಓಪನ್ ಆಂಡ ಆ ಟೈಮ್ ಉಡು ಕಂತದು ಮಂತದಿನ ಐರು ದುಂಬು ತಿಕ್ಕಿನ ಮೆಟೀರಿಯಲ್ಸ್ ಇಡು ಪೂರ ಪೇಂಟಿಂಗ್ಸ್ ಮಂತು ರಿಯಲಿಸ್ಟಿಕ್ ಆತಂದು. ಅಂದೆ ಒಂದು ಸಂದೀಪ್ ಬಳ್ಳಾಲ್ ಪನ್ಪುನಾರ್ನ ಫೋಟೋಗ್ರಫಿ ಆಕ್ಚುಲಿ ನಮ್ಮ ಸಾಮಾನ್ಯವಾದ ಮಹಿಷಾಸುರನ ಕೈಟ್ ದೊಂದಿ ಉಪ್ಪುಜಿ ದೊಂದಿ ಪತ್ತೆರಂದೋರಿ ಅಂತೆ ಒಂದೊಂಜಿ ಎನ್ನ ಪಂದೊಂಜಿ ಕ್ರಿಯೇಟಿವಿಟಿ ಅಂತ ಒಟ್ಟಿಗೆ ಆಯ್ತಾ ಬ್ಯಾಕ್ ಗ್ರೌಂಡ್ ಮೈಸೂರ್ದ ಮಹಿಷಾಸುರನ ಒಂಜಿ ಒರಿಜಿನಲ್ ಮಹಿಷಾಸುರನೇ ಯಾನ್ ಸುಮಾರು 2008 2009 ಆ ಟೈಮ್ ಸ್ಟಾರ್ಟ್ ಮಾಡ್ತೀನಿ ಪಂಡ ಫುಲ್ ಟೈಮ್ ಆತು. ಯಾನ್ ಸುಮಾರು 8th 9th ಸ್ಟ್ಯಾಂಡರ್ಡ್ ದಿಂಚ ಸ್ಟಾರ್ಟ್ ಆಯ್ನಿ ಆರ್ಟ್ ಜರ್ನಿ. ಐಬೊಕ್ಕ PUC ಆದ ಡಿಗ್ರಿ ಮಂತೆ ಆರ್ಟ್ ಡೇ ವಿಜುವಲ್ ಆರ್ಟ್ ಬಂದದೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ ಮಹಾಲಸ್ ಆರ್ಟ್ ಕಾಲೇಜ್. ಅವು ಅದು 2018 ಎನ್ನ ಡಿಗ್ರಿ ಮುಗಿಪುಂಡು. ಡಿಗ್ರಿ ಮುಗಿತದ್ದು ಯಾನು ಟೀಚಿಂಗ್ ಜಾಬ್ ಪೋಪೆ ಒಂಜಿ 8 years ಯಾನು 8 years ಮುಟ್ಟ ಅಂದೆ ಸ್ಕೂಲುಡು ಟೀಚ್ ಮಂತೊಂದಿತ್ತೆ ನಾನು.
ಅವು ಅದು ಈ ವರ್ಷದಿಂಚ ಫುಲ್ ಟೈಮ್ ಫ್ರೀಲಾನ್ಸರ್ ಅದು ವರ್ಕ್ ಮಾಡ್ತಂದ್ರೆ ಎಂಚ ವರ್ಕ್ ಪೂರ ತಿಕ್ಕೊಂದುಂಡ ತೊಂದರೆಜ್ಜಿ ಆ ಒಂದುಂಡು ಬೇತೆ ಉಲ ಇರ್ ಮಲ್ಪನ ಇಟ್ಟು ಅವೇ ಇತ್ತೆ ಒಂದು ರೀಸೆಂಟ್ ವರ್ಕ್ ಕಲಾ ಪರ್ಬಗಂದೆ ಮಂತಿನ ವರ್ಕ್ ಒಂದು ಡಿಸ್ಪ್ಲೇ ಗಂದೆ ಮಂತಿನ ವರ್ಕ್ ಒಂದು ಪಂಡಯ ಒಂದು ಬುದ್ಧನ ಒಂದು ಒಂಜಿ ಕ್ಲೈಂಟ್ನ ಆರ್ಡರ್ ಇತ್ತೀನಿ ಅವೇ ವರ್ಕ್ ಆರ್ಡರ್ ನಾನು ಕೊಡ್ತೆ ಅವೇ ವರ್ಕ್ ನಾನು ಒಂದು ಕಲಾ ಪರ್ಬಗ ಒಂದು ಯಕ್ಷಗಾನದೊಂದು ಒಂದೇ ಆರ್ಟಿಸ್ಟ್ ಯಾನೆ ಈರೆ ಒಂದು ನನ್ನ ಪಾಟ್ ಮಂತಿನಾರು ಪ್ರಕೃತಿ ಪನ್ಪಿನಾರು ಮೂಡಬಿದ್ರೆ ಸೈಡ್ ಬರ ಅರೆ ಹೆಂಗ್ ಗೊತ್ತಿಜಾಂಡ್ ಇಂದೆತ್ತ ಫೋಟೋಗ್ರಾಫರ್ NV ಪಂದ್ ನವೀನ್ ಪಂದ್ ಗೊತ್ತಾನ ಅರ್ನ ಫೋಟೋಗ್ರಫಿ ಎಂದು ಆ ಫೋಟೋಗ್ರಫಿ ನಾನು ದೊತ್ತೊಂದು ಏನ್ ಪಂಡ್ ಈ ಫೋಟೋ ಹೆಂಗ್ ತೆಗೆದಿಜ್ಜ ಒಂದು ರಾ ಫೈಲ್ ಇಂದೆ ಒಂದು ಪಬ್ಲಿಸಿಟಿ ಆತಿನ ಒಂದು ಎಡಿಟ್ ಮಂತಿನ ಫೈಲ್ ಆ ಫೈಲನ್ ಪತ್ತೊಂದು ಏನು ಫೋಟೋಗ್ರಾಫರ್ ಏರಂದು ನಾರ್ದು ಎನ್ನ ಕೈ ಫೋಟೋ ತಿಕ್ಕೊಡ ಒಂಜು ವರ್ಷ ಬೋದು ಇಂದು ಡಿಸೈನ್ ಪಿರ ಇಂಚನ ಒಂಜಿ ಮಲ್ಪೋಡ್ ಬಣ್ಣ ಪಿರ ಒಂಜಿ ವರ್ಷ ಇರ್ತಾರ ಒಂಜು ವರ್ಷ ಪೋತುಂಡು ಪಂಡ ಯಾನ್ ಸ್ಕೂಲ್ ಡುಪ್ಪುನಾಗ ಮಂತೊಂದು ಚೂಚೂರೆ ಮಂತದ್ದು ವರ್ಕ್ ಅದೊಂದು ಪೋಯಿನ ವರ್ಷದ ಕಲಾ ಪರ್ಬಗಂದು ಸ್ಪೆಷಲ್ ಅದು ಮಂತಿನ ವರ್ಕ್ ಪೋಯಿನ ಸಲ ಅದಿತ್ತೆ ಮಸ್ತ್ ಪಬ್ಲಿಸಿಟಿ ಆದಿತ್ತು ವೈರಲ್ ಆದಿನ ವರ್ಕ್ ಒಂದು ಅಡೆ ಮುಟ್ಟಲ್ಲಿ ಹೆಂಗ್ ಕಾವಡು NV ಕಾವಡು ಆರ್ಟಿಸ್ಟ್ ಏರನ್ನು ಗೊತ್ತು ಅರೆಗ್ಲ ಸಡನ್ ತಿಕ್ಕಿನಾರೆ ಫೋಟೋ ತೆಗೆದಿನ ಅವರಿಗೆ ಆರ್ಲ ಮಸ್ತ್ ನಾಡಿರು ಯಾರ್ಲ ಮಸ್ತ್ ನಾಡ್ತೇವೆ ಓಲ್ಲ ತೆಗೆದಿಜಿ ಅಂಡ್ ಅಚಾನಕ್ ಅದು ಒಂಜಿ ಎಕ್ಸಿಬಿಷನ್ ದವಲು ಖಾಲಿ ಜೋಕುಲ ಬಾಯ್ಡ್ ಬತ್ತಿನ ಪುದಾರುಡು ಈ ಜನ ಇರೋದು ಎಂಕ್ಲೆ ಗೊತ್ತಾಯ್ನಿ ಅಂಡ್ ಆರು ಎಂಕ್ಲೆಗೆ ಎದುರು ತಿಕ್ಕದಿಜೀರು. ಎಸ್ ನಮ್ಮ ಸ್ಟಾಲ್ ನಂಬರ್ 1 ಕಲಾ ಪರ್ಬದ 2026 ಸ್ಟಾಲ್ ನಂಬರ್ 1. ಸೊ 1 ದಾದಪುರ ಒಂದು ಸ್ಪೆಷಾಲಿಟಿ ಕೇನಗ. ಸೊ ಹೇಳಿ ಮೇಡಮ್ ಏನೆಲ್ಲ ಸ್ಪೆಷಲ್ ಇದೆ ಇಲ್ಲಿ? ಫಸ್ಟು ನನ್ನ ಬಗ್ಗೆ ಹೇಳ್ತೀನಿ. ನಾನು ಆ್ಯಕ್ಚುಲಿ ಪೀಡಿಯಾಟ್ರಿಷನ್, ಬಟ್ ನನ್ನ ಹಾಬಿ ಅಲ್ಲ ಆ್ಯಕ್ಚುಲಿ ಪ್ಯಾಷನ್ ಬಂದ್ಬಿಟ್ಟು ಆರ್ಟ್ ಆ್ಯಂಡ್ ರೈಟಿಂಗ್ ಇರೋದು, ಆಥರ್ ಆ್ಯಂಡ್ ಆರ್ಟಿಸ್ಟ್ ಇರೋದು. ಸೊ ನಾನು ಇವಾಗ ಮೋಸ್ಟ್ಲಿ ಮಾಡೋದು ಎಕ್ರಿಲಿಕ್ ಪೇಂಟಿಂಗ್ಸ್. ನಂಗೆ ಪೇಂಟಿಂಗ್ ಸ್ಪೆಷಾಲಿಟಿ ಏನಂದರೆ ಅದ್ರ ಜೊತೆ ಪೊಯಮು ಬರೀತೀನಿ ಆ್ಯಂಡ್ ಎವ್ರಿ ಲೈನ್ ಆಫ್ ದ ಪೊಯಮ್ ವಿಲ್ ಬಿ ಕೋರಿಲೇಟಿಂಗ್ ವಿತ್ ದ ಪೇಂಟಿಂಗ್. ಸೊ ಇದು ನಂದು ಸ್ಪೆಷಾಲಿಟಿ ಪೇಂಟಿಂಗ್. ಇದರಲ್ಲಿ 18 ಅನಿಮಲ್ಸ್ ಕಾಣ್ಬೋದು. ಆಮೇಲೆ ನೀವು ಅಬ್ಸರ್ವ್ ಮಾಡಿದ್ರೆ ಅನಿಮಲ್ಸ್ ಇದು ಎವಲ್ಯೂಷನ್ ಆರ್ಡರಲ್ಲಿ ಇರುತ್ತೆ. ಆಮೇಲೆ ಇಲ್ಲಿ ಇದು ಕುದುರೆ ಪೇಂಟಿಂಗ್. ಸೊ ಕ್ಲೌಡ್ಸ್ ಥರ ಕಾಣಿಸುತ್ತೆ, ಬಟ್ ಇದು ನೋಡಿದ್ರೆ ಯು ಕ್ಯಾನ್ ಸಿ ಎ ಸ್ಟೋರಿ. ಸೊ ಈ ಸ್ಟೋರಿ ಆ್ಯಂಡ್ ಈ ಪೊಯಮ್ ಓದಿದ್ರೆ ಎವ್ರಿ ಲೈನ್ ಕೋರಿಲೇಟ್ ಆಗಿ ಅದು ಒಂದು ಕತೆ ಥರ ಆಗುತ್ತೆ. ಆಮೇಲೆ ಇದು ನೋಡ್ಬೋದು, ಇಲ್ಲಿ ಇದು ಹಕ್ಕಿ ಏನಿದೆ ಅಲ್ಲ, ಇದು ಆರೋಮ್ಯಾಕ್ಸ್ ಆ್ಯಕ್ಚುಲಿ. ಅದರ ಕೆಳಗೆ ಒಂದು ಚಿಕ್ಕ ಚಿತ್ರ ಇದೆ. ಇಲ್ಲಿ ಮಗು ಓಂಬಲ್ಲಿದೆ, ಇಲ್ಲಿ ಚಿಕ್ಕ ಮಗು ದೊಡ್ಡವರಾಗಿ ಆಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ಆ ಥರ. ಇದು ವೇರಿಯಸ್ ಸ್ಟೇಜಸ್ ಆಫ್ ಲೈಫ್. ಸೊ ಇದ್ರ ಹೆಸರು ಜರ್ನಿ ಥ್ರೂ ಟೈಮ್. ಸೊ ಇದು ಜರ್ನಿ, ಇಲ್ಲಿ ವೇರಿಯಸ್ ಸ್ಟೇಜ್ ಆಫ್ ಲೈಫ್. ಇಲ್ಲಿ ಚಂದ್ರನಲ್ಲಿ ಎರಡು ಇದು ನೋಡ್ಬೋದು, ಇದು ಕ್ಲಾಕ್ ಥರ ಹಿಡನ್. ಇದು ಈ ಸೈಡಿನ ಪೆನ್ ಆರ್ಟ್, ಬಾಲ್ ಪೆನ್ ಆರ್ಟ್. ನಾನು ಡ್ರಾಯಿಂಗ್ ಪೆನ್ ಯೂಸ್ ಮಾಡಲ್ಲ, ನಾರ್ಮಲ್ ಬಾಲ್ ಪೆನ್ ನಾವು ಬರಿತೀವಲ್ಲ, ಹೌದು ನಾರ್ಮಲ್ ನಾವು ಬರೆಯೋದು ಪೆನ್, ಆ ಪೆನ್ನಲ್ಲಿ ಮಾಡೋದು. ಅದು ಸ್ಪೆಷಾಲಿಟಿ. ಈ ತರ ಬೇರೆ ಬೇರೆ ಕಲರ್ ಇದೆಲ್ಲ ಸಿಗ್ತದ ಮೇಡಮ್? ಸಿಗ್ತದೆ, ಅದು ಸಿಗ್ತದೆ. ಇದು ಕಾನ್ಸೆಪ್ಟ್ ಬಂದ್ಬಿಟ್ಟು ಟೈಮ್ ಅಂತ. ಸೊ ಇದು ಎರಡು ಕೈ ಇದೆ ಅಲ್ಲ, ಇದು ಎರಡು ಕೈ ಒಬ್ರದೇ. ಇದು ಮಗುವಿಂದು, ಇದು ಒಂದು ಸ್ವಲ್ಪ ವಯಸ್ಸಾಗಿದೆ. ಸೊ ಇದು ಟೈಮ್ ಮೂಮೆಂಟ್ ಥ್ರೂ ಇನ್ಫೈನೈಟ್ ಅಂತ. ಸೊ ಮೂಮೆಂಟ್, ನಾವು ಜಸ್ಟ್ ಈ ವರ್ಲ್ಡಲ್ಲಿ ಮೂಮೆಂಟ್, ಟೈಮ್ ಇಸ್ ಇನ್ಫೈನೈಟ್, ಆ ಥರ ಮೀನಿಂಗ್. ಇದು ಎರಡು ಆರ್ಡರ್ಸ್ ಅಂತ ಹೇಳ್ತಾರೆ. ಅದು ಆ್ಯಕ್ಚುಲಿ ಅದು ನೇಚರ್ ಏನಂದರೆ ಕೈ ಇಟ್ಕೊಂಡು ಮಲಗುತ್ತೆ, ಹೇಳ್ತಾ ಮಲಗುತ್ತೆ. ಸೊ ಆ ಫ್ಯಾಕ್ಟ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಪೇಂಟಿಂಗ್ ಮಾಡಿದೆ. ಇದು ರಿಜುವಿನೇಷನ್ ಅಂತ. ಇವಾಗ ನೋಡ್ತಾ ಇದ್ದೀರಾ, ಇದು ಒಂದು ನೀವು ನೋಡ್ಬೋದು. ನೋಡಿದ ತಕ್ಷಣ ಮರ ಕಟ್ಟಾಗಿದೆ, ಒಂದು ಹೂವು ಫ್ರೆಶ್ ಪ್ಲಾಂಟ್ ಬರ್ತಾ ಇದೆ ಅಂತ ನೋಡ್ಬೋದು. ಬಟ್ ಇನ್ನು ಜಾಸ್ತಿ ಎಲಿಮೆಂಟ್ಸ್ ಇದೆ ರಿಜುವಿನೇಷನ್. ಇಲ್ಲಿ ನೋಡ್ಬೋದು, ಇಲ್ಲಿ ಲೀವ್ಸ್ ಎಲ್ಲ ಡ್ರೈ ಆಗಿ ಬೀಳ್ತಾ ಇದೆ, ಬಟ್ ಆ ಡ್ರೈ ಲೀವ್ಸ್ ಗೊಬ್ಬರ ಆಗಿ ಅಲ್ಲಿಂದ ಫ್ಲವರ್ಸ್ ಬರ್ತಾ ಇದೆ, ಅದೊಂದು. ಆಮೇಲೆ ಥರ್ಡ್ ಎಲಿಮೆಂಟ್ ಬಂದ್ಬಿಟ್ಟು ಇಲ್ಲಿ ಒಂದು ಮರ ಎಲ್ಲ ಒಂದು ಸ್ವಲ್ಪ ಒಣಗಿದೆ, ಆಮೇಲೆ ಏಟ್ ಬಿದ್ದಿದೆ. ಆ ಏಟಿಂದ ಹೊಸ ಚಿಗುರು ಬರ್ತಾ ಇದೆ. ಸೊ ದಿಸ್ ಇಸ್ ರಿಜುವಿನೇಷನ್. ಅಥವಾ ಇದನ್ನ ಎಲಿಮೆಂಟ್ಸ್ ಇರುತ್ತೆ. ಮತ್ತೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಪ್ರತಿಯೊಂದು ಚಿತ್ರ ಮಾಡಿದಕ್ಕೊಂದು ಪೊಯಮ್ ಇದೆ. ಹೌದು, ಅದು ನನ್ನ ಸ್ಪೆಷಾಲಿಟಿ. ನಾನು
ಒಂದು ಸ್ವಲ್ಪ ಬುಕ್ಸು ಬರೀತೀನಿ, ಪೊಯಮ್ಸು ಬರೀತೀನಿ, ಪೊಯಮ್ಸ್ ಜೊತೆ ಪೇಂಟಿಂಗ್ ಮಾಡ್ತೀನಿ. ನನಗೆ ಕಾನ್ಸೆಪ್ಟ್ ಇಲ್ಲದೆ ನಾನು ಪೇಂಟಿಂಗ್ ಮಾಡಲ್ಲ ಯೂಸ್ವಲಿ. ನಿಮ್ಮ ಹಾಬಿಗೋಸ್ಕರ ನೀವು ಮಾಡೋದು? ಹಾಂ, ಹಾಬಿಗಿಂತ ಜಾಸ್ತಿ ಪ್ಯಾಷನ್ ಆ್ಯಂಡ್ ಸ್ಟ್ರೆಸ್ ಬಸ್ಟ್ ಇರ್ತದೆ. ನನ್ನ ಜಾಬಲ್ಲಿ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತಲ್ಲ, ಅದು ಕಮ್ಮಿ ಮಾಡಲಿಕ್ಕೆ ಇದು. ಆ್ಯಕ್ಚುಲಿ ನಂಗೆ ಪೇಂಟಿಂಗ್ ಮಾಡಬೇಕಾದ್ರೆ ಸ್ಟ್ರೆಸ್ ಬೇಕು. ಸ್ಟ್ರೆಸ್ ಇಲ್ಲ ಅಂದರೆ ನಂಗೆ ಪೇಂಟಿಂಗ್ ಮಾಡೋಕ್ಕೆ ಬರಲ್ಲ, ನಿಂತೋಗುತ್ತೆ ಅದು. ಸೊ ಫಸ್ಟು ಕಾನ್ಸೆಪ್ಟ್ ಬರುತ್ತೆ, ಆಮೇಲೆ ಅದು 2-3 ಮಂತ್ಸ್ ಕಾನ್ಸೆಪ್ಟ್ ತಾನೇ ಉಳಿಬೋದು. ಆವಾಗ ಆ ಸ್ಟೇಜಲ್ಲಿ ಎಲ್ಲ ಏನೇನು ಸಿಗುತ್ತೆ ಪೇಪರ್, ಎಲ್ಲೆಲ್ಲಿ ಏನೇನು ಪೇಪರ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ, ಕೂತ್ಕೊಂಡು ಗಿಚ್ತಾ ಇರ್ತೀನಿ. ಆಮೇಲೆ ಕಾನ್ಸೆಪ್ಟ್ಸ್ ಫೈನಲೈಸ್ ಆದಮೇಲೆ ನಾನು ಡ್ರಾಯಿಂಗ್ ಸ್ಟಾರ್ಟ್ ಮಾಡ್ತೀನಿ. ಸೊ ಇದೆಲ್ಲ ಪೇಂಟಿಂಗ್ ಅದು ಪೇಪರ್ಗೆ ಟಚ್ ಮಾಡೋ ಮುಂಚೆನೇ 2-3 ಮಂತ್ಸ್ ಆಫ್ ಕಾನ್ಸೆಪ್ಟ್ ತಲೆನಲ್ಲಿರುತ್ತೆ. ತುಂಬ ನೈಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಎಸ್, ನಮ್ಮೈತೆ ಸ್ಟಾಲ್ ನಂಬರ್ 3 ಫಸ್ಟ್ ಫಿನಿಶ್ ಮಲ್ತ 3 ಪೋಯ್. ಮೇಡಮ್ ನಮಸ್ತೆ ಮೇಡಮ್, ನಿಮ್ಮ ಹೆಸರು? ನಮಸ್ತೆ ಸರ್, ನನ್ನ ಹೆಸರು ಜಯಶ್ರೀ ಶರ್ಮಾ ಅಂತ. ಎಷ್ಟು ವರ್ಷದಿಂದ ಇದು ನಾನು ಆ್ಯಕ್ಚುಲಿ ಚಿಕ್ಕವಳಿಂದ ನನಗೆ ತುಂಬ ಆರ್ಟ್ ಅಂದರೆ ಇಷ್ಟ, ಅಂದರೆ ಹಾಬಿ ಆಗಿತ್ತು. ಅವಾಗ 1ನೇ ಕ್ಲಾಸಿನಲ್ಲೇ ಬಿಡಿಸ್ತಾ ಇದ್ದೆ ತುಂಬ. ಆದರೆ ಆರ್ಟಲ್ಲಿ ಕೋರ್ಸ್ ಮಾಡಬೇಕಂತ ಸಹ ತುಂಬ ಮನಸ್ಸಿತ್ತು. ಆದರೆ ಸೆಕೆಂಡ್ ಪಿ ಸಿ ನಂತರ ಎಲ್ಲ ಓದಿನಲ್ಲಿ ಸಹ ಮುಂದಿದ್ದ ಕಾರಣ ಮತ್ತೆ ಹೌದು, ಮತ್ತು ಪೇರೆಂಟ್ಸ್ಗಳಿಗೆ ಸಹ ಆರ್ಟ್ದು ಆಗ ವ್ಯಾಲ್ಯೂ ಗೊತ್ತಿಲ್ಲ. ನೀವೀಗ ಹೆಣ್ಮಕ್ಳಿಗೆ ಏನು ಮಾಡ್ತೀರಾ, ಈ ಕೋರ್ಸ್ ಮಾಡಿ ಏನು ಮಾಡ್ತೀರಾ ಅಂತ ಅವ್ರಿಗೂ ಇರ್ತದೆ. ಸೊ ಅವರಿಗೆ ಇದಿರುವಾಗ ನಮಗೂ ಹೆದರಿಕೆ ಆಗ್ತದೆ ಏನು ಮಾಡಬಹುದು. ಹಾಗೆ ನಾನು BSc ಮಾಡಿ MSc ಇನ್ ಮೈಕ್ರೋಬಯಾಲಜಿ. ಹೌದು, ನಾನು ಉಪನ್ಯಾಸಕಿಯಾಗಿ ಒಂದು 20 ವರ್ಷ ದುಡಿದಿದ್ದೇನೆ ಸರ್. 2000 ಅಂದರೆ ಇದು ನಮ್ಮ ಲಾಕ್ಡೌನ್ ಬಂತಲ್ಲ, ಆ ತನಕ ನಾನು ಹೌದು. ಮತ್ತೆ ನಾನು ಬಿಡಬೇಕಾಯಿತು. ಆವಾಗ ನಾನು ಯೋಚನೆ ಮಾಡಿದೆ, ಈ ಫೀಲ್ಡಲ್ಲಿ ನೋಡುವ, ಒಂದು ಸ್ವಲ್ಪ ಟ್ರೈ ಮಾಡುವ ಅಂತ. ನಾನು ಬಿಡಿಸ್ತಾ ಇದ್ದೆ. ನಾನು ಇಲ್ಲಿ ಚಿತ್ರಕಲಾ ಚಾವಡಿಯ ಮೆಂಬರ್ ಆಗಿದ್ದೆ ಆವಾಗ. ಹೌದು, 2010ನಲ್ಲಿ ಜಾಯ್ನ್ ಆಗಿದ್ದೆ. ಸೊ ಹಾಗಾಗಿ ನನಗೆ ಸ್ವಲ್ಪ ಒಳ್ಳೆಯದಾಯಿತು. ಅದರಲ್ಲಿ ವಾರಕ್ಕೊಮ್ಮೆ ಶಿಬಿರಗಳು ಎಲ್ಲ ಆಗ್ತಾ ಇರುವಾಗ ನಾನು ಸಕ್ರಿಯಳಾಗಿದ್ದೆ ಅದರಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಒಳ್ಳೆಯದಾಯಿತು. ನಾನು ಇತ್ತೀಚೆಗೆ ಸ್ವಲ್ಪ ನಮ್ಮ ಸಂಸ್ಕೃತಿಯ ಬಗ್ಗೆ ಹೆಚ್ಚು ಒಂದು ಕೊಟ್ಟು ಮಾಡ್ತಾ ಇದ್ದೇನೆ ಸರ್. ಅಂದರೆ ಯಾಕೆ ಗೊತ್ತುಂಟಾ, ನಮ್ಮಲ್ಲಿ ಅಂದರೆ ನಮ್ಮ ಭಾರತೀಯ ಕಲೆಗಳು ಮತ್ತು ಸಂಸ್ಕೃತಿ ಎಲ್ಲ ಒಂದು ಅಳಿವಿನಂಚಿನಲ್ಲಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಜನರು ಅಷ್ಟೇ, ಈಗಿನ ಜನರೇಷನ್ ಮಕ್ಕಳು ಕೂಡ ಅಷ್ಟೇ ಅದನ್ನಷ್ಟು ಲೈಕ್ ಮಾಡೋದಿಲ್ಲ, ಎಲ್ಲ ಪಾಶ್ಚಾತ್ಯೀಕರಣ ಆಗ್ತಾ ಇದೆ ಅಲ್ವಾ. ಸೊ ನಾನು ಅದಕ್ಕೆ ಥಿಂಕ್ ಮಾಡಿದೆ, ಯಾಕೆ ನಾನು ಅದನ್ನು ಉಳಿಸುವ ನಿಟ್ಟಿನಲ್ಲಿ ಒಂದು ಕೆಲಸ ಮಾಡಬಾರ್ದು. ಯಾಕಂದರೆ ನಮ್ಮ ದೇಗುಲಗಳಲ್ಲಿರುವ ಹಳೆಬೀಡು, ಬೇಲೂರಿನಲ್ಲೆಲ್ಲ ಎಷ್ಟು ಒಳ್ಳೆಯ ಕಲಾಕೃತಿಗಳು, ಶಿಲ್ಪಕಲೆಗಳು. ಸೊ ಹಾಗೆ ನಾನು ಶಿಲ್ಪಕಲೆಯಿಂದ ಲಾಕ್ಡೌನ್ ನಂತರ ನಾನು ಕೂತ್ಕೊಂಡು ಒಂದು ಆಲೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ದು. ಈಗ ನನ್ನ ಹೆಚ್ಚಿನ ಕಲೆ ಇದು 2022 ಆ ಟೈಮಲ್ಲಿ, 23 ಆ ಟೈಮಲ್ಲಿ ಮಾಡಿರುವಂಥದ್ದು. ಇದು ಇತ್ತೀಚೆಗೆ ಹೌದಿತ್ತು, ಇದು ಕಲಾಪರ್ಬಕ್ಕೋಸ್ಕರನೇ ಮಾಡಿದ್ದು. ಹೌದು, ಒಂದು 4-5 ವರ್ಕ್ ಆ ಥರದ್ದು ನಾನು ತುಂಬಾ ಇಷ್ಟವಾದಂಥ ವರ್ಕ್ ಕೃಷ್ಣಂದ. ಇದು ತುಂಬಾ ಇಷ್ಟ ಆಯ್ತು. ಹೌದು, ಎಷ್ಟು ಟೈಮ್ ಇದು ಮಾಡ್ಲಿಕ್ಕೆ? ಇದು ಒಂದು ಸಾಧಾರಣ ನಮಗೆ ದಿನದಲ್ಲಿ ಒಂದು 2 ಗಂಟೆ ಕೂತ್ಕೊಳ್ಳೋದು ಅಷ್ಟೇ ಸರ್. ಕಂಟಿನ್ಯೂಸ್ ಮಾಡಿದ್ರೆ ಒಂದು 10-15 ದಿನ ಹಿಡಿತದೆ, ಫಿನಿಶ್ ಆಗ್ತದೆ. ಹೌದು. ಬೇರೆ ನಿಮಗೆ ಆರ್ಡರ್ಸ್ ಏನಾದ್ರು ಬರ್ತದಾ? ಕಮ್ಮಿ ಸರ್, ಇಲ್ಲಿ ಮಂಗಳೂರಲ್ಲಿ ಸ್ವಲ್ಪ ಕಡಿಮೆ. ಆದ್ರೂ ಒಂದು ಈಗ ಮೊದಲಿಗಿಂತ ಕಂಪೇರ್ ಮಾಡಿದ್ರೆ ಲಾಸ್ಟ್ ಕಲಾಪ್ರಭ ಆದ ನಂತರ ಸ್ವಲ್ಪ ಕಾಂಟ್ಯಾಕ್ಟಿಗೆ ಬರ್ತಾ ಇದ್ದಾರೆ, ಕಾಲ್ ಮಾಡಿ ಕೇಳಲಿಕ್ಕೆ ಶುರು ಮಾಡಿದ್ದಾರೆ. ಹಾಗೆ ಸ್ವಲ್ಪ ಅಂದ್ರೆ ಜನರಲ್ಲಿ ನಾವು ಇದು ಎಕ್ಸಿಬಿಷನ್ ಹಿಡಿದು ಸೇಲ್ ಆಗೋ ಉದ್ದೇಶವೇ ಅಲ್ಲ. ಯಾಕೆ ಗೊತ್ತಾ, ರೀಚ್ ಆಗಬೇಕು. ಯಾಕಂದ್ರೆ ಕಲೆ ಎಲ್ಲರ ಮನೆಯಲ್ಲಿ ಉಳಿಬೇಕು. ಯಾಕಂದ್ರೆ ಒಂದು ಕಲಾಕೃತಿ ಮನೆಯ ಗೋಡೆಯಲ್ಲಿ ಇದ್ದ ಕೂಡಲೇ ಅದರ ಒಂದು ವ್ಯಾಲ್ಯೂ ಗೊತ್ತಾಗ್ತದೆ. ಮತ್ತೆ ಅದು ನಮಗೆ ಒಂದು ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತದೆ ಅನ್ನೋದು ಜನರಿಗೆ ಗೊತ್ತಾಗಬೇಕು. ತುಂಬಾ ಜನ ಈಗ ಕಲರ್ ಥೆರಪಿ ಎಲ್ಲ ಬಂದಿದೆ ಸರ್, ಅಂದ್ರೆ ಟ್ರೀಟ್ಮೆಂಟ್ ಅಲ್ಲಿ ಕೂಡ ಹೋಗಿದೆ ಮೇಡಮ್. ಸ್ಟಾಲ್ ನಂಬರ್ 1 ಅವರು ಯಾವುದು ಡಾಕ್ಟರ್ ಅಂತೆ, ಅವರಿಗೆ ಈಗ ಕಲರ್ ಥೆರಪಿ ಬಂದಿದೆ. ಹೌದು ಸರ್, ಈಗ ಇವನ್ ಹಾಸ್ಪಿಟಲ್ಗಳೆಲ್ಲ ಕ್ಯಾನ್ಸರ್ ಪೇಷಂಟ್ಗಳಿಗೆ ಅವರ ಮನಸ್ಸನ್ನ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಅದು ಒಂದೊಂದು ಕಲರ್ಗೆ ಒಂದೊಂದು ಗುಣ ಇರ್ತದಲ್ಲ. ಈಗ ಬ್ಲೂ ಕಲರ್, ಗ್ರೀನ್ ಕಲರ್ಗೆ ಒಂದೊಂದು ಗುಣ ಇರ್ತದೆ. ಸೊ ಅದು ಅವರು ನೋಡಿ ನೋಡಿ ಅವರಿಗೆ ಮನಸ್ಸಿಗೆ ರಿಲ್ಯಾಕ್ಸೇಷನ್. ನಮ್ಮ ಮನಸ್ಸು ಯಾವಾಗ ರಿಲ್ಯಾಕ್ಸ್ಡ್ ಆಗಿರ್ತದೆ ಆಗ ನಮ್ಮ ಬಾಡಿ ಹೆಲ್ದಿ ಆಗಿರ್ತದೆ. ಥ್ಯಾಂಕ್ ಯು ಸರ್. ಇದು ಇತ್ತೀಚೆಗೆ ನಾವೊಂದು ಎಲ್ಲಿ 2025 ಹೌದು 25 ಅಂದ್ರೆ ನಾವೊಂದು ಕ್ಯಾಂಪಲ್ಲಿ 1 ಡೇ ಕ್ಯಾಂಪಲ್ಲಿ ಆನ್ ದ ಸ್ಪಾಟ್ ಮಾಡಿದ ಪೇಂಟಿಂಗ್. ಹೌದು. ಏನು ಥೀಮ್ ಅಲ್ಲಿ ಇಟ್ಕೊಂಡು ಮಾಡಿದ್ರೆ? ಅಂದ್ರೆ ಅಲ್ಲಿ ಆಕ್ಚುಲಿ ನಮಗೆ ಥೀಮ್ ನೇಚರ್ ಮಾಡ್ಲಿಕ್ಕೆ ಇತ್ತು. ಸೊ ನನಗೆ ಬರೀ ನೇಚರ್ ಮಾಡ್ಲಿಕ್ಕೆ ಅಷ್ಟು ಮನಸ್ಸಿಲ್ಲ, ಯಾಕಂದ್ರೆ ಅದ್ರಲ್ಲಿ ಏನಾದ್ರು ಒಂದು ನಮ್ದು ಹಾಕುವ ಅಂತೇಳಿ ನೇಚರ್ಗೆ ಒಂದು ಇರ್ಲಿ ಭರತನಾಟ್ಯದ ಒಂದು ಟಚ್ ಕೊಟ್ಟು ಮಾಡುವ ಅಂತೇಳಿ ಮಾಡಿದ್ದೇನೆ. ಹೌದು, ನಾನು ಸ್ವಲ್ಪ ಹೌದು ಎಲ್ಲ 2026 ಅಂತ ಆಗಿದ್ರಾ? ಹೌದು, ಇದು ಮೊನ್ನೆ ಅಷ್ಟೇ ಫಿನಿಶ್ ಆಯ್ತು. ಹೌದು, ಅದಕ್ಕೋಸ್ಕರ ಕಲಾಪರ್ಬೇಕು ಒಂದು ಸ್ವಲ್ಪ ಒಂದು ವರ್ಕ್ ಮಾಡಿದೆ ನಾನು. ಹೌದು. ನಮ್ಮ ಸ್ಟಾಲ್ ನಂಬರ್ 39 ಒಂಜಿ ವಾಟರ್ ಕಲರ್ ಅಕ್ರಲಿಕ್ ಕೆಲ ಉಂಡು. ಸೊ ನಮ್ಮ ಪಾತಿರ್ಪಾಗ. ಎಸ್ ಸರ್, ನಮಸ್ತೆ. ನಮಸ್ಕಾರ. ಅಭಿಷೇಕ್ ತೀರ್ಥಹಳ್ಳಿ ಬಂದ
ಮುಲ್ಪ ದಾದಾಪುರ ಉಂಟು ಸರಿ ಎಂಕ್ಲೆಟ್ ಮೇನ್ ಅದು ಕ್ರಿಯೇಟಿವ್ ಪೇಂಟಿಂಗ್ಸ್ ದೀತೆ ಎನ್ನ ಫೇವ್ರೇಟ್ ಸಬ್ಜೆಕ್ಟ್ ಕ್ರಿಯೇಟಿವ್ ಪೇಂಟಿಂಗ್ಸ್ ಒಂದಿಟ್ಟು ಇಂಡಿಯನ್ ಸ್ಕಲ್ಪ್ಚರ್ಸ್ ಎನ್ನ ಪೇಂಟಿಂಗ್ ಸ್ಟಾರ್ಟಿಂಗ್ ಮಲ್ದಿನ ಇತ್ತೆ ತುಳುನಾಡು ಸೀರೀಸ್ ಇದೆ ತುಳುನಾಡು ಸೀರೀಸ್ ಫಸ್ಟ್ ಪೇಂಟಿಂಗ್ ಮಾತ್ರ ಆಯ್ನಿ ಸೊ ನನ್ನ ಅದು ಬರ್ರೆ ಉಂಡು ಐಕೆ ಆ್ಯಡ್ ಮಲ್ಪರ ತೆಂಚ ಇಜಿ ನಾನು ಒಂದು ಯಕ್ಷಗಾನ ಒಂದು ಆತಂಡೆ ನನ್ನ ದೈವರಾಧನೆ ಅಂಚ ತುಳುನಾಡದ ಕೆಲವರು ತೂವೊಂದಿನ ಒಂದೇನು ಬರೋ ಏನು ಮಲ್ಪರ ಉಂಟು ಒಂದು ಎಂಚ ಪಂಡು ಏನು ಬರೋ ಯಕ್ಷಗಾನ ತೂದು ಬರ್ತದೆ ಎನ್ನ ಮೈಂಡ್ ದಾದ ಪುಣ್ಣ ತೂವೊಂದೇ ಮಲ್ಪನ ಸ್ಕೆಚಸ್ ಬಾರಿ ಸೂಪರ್ ಆತನ ಮಾತ್ರ ಒಂದು ಸೊ ಅಂಚ ಮಲ್ಪರ ಎಷ್ಟು ಟೈಮ್ ದೈದಾರಿ ಒಂದು 2 weeks ಆತಂಡೆ 2 weeks ತಲೆ ಫಿನಿಶ್ ಮಾಡ್ತಾರೆ ಒಂದು ವರ್ಕ್ ಮಾಡ್ಕೊಂಡು ಇಂಕ್ಲಿ ಬೇತಾಲ ಮಾಡ್ಬೋದು ಒಂದೇ ಮಲ್ತೊಂದು ಎಕ್ಸ್ಪೆರಿಮೆಂಟ್ ಮಲ್ತೊಂದಿಪ್ಪ ಸೊ ಅಂಚ ನನ್ನತ್ ಬರ್ರೆಗೊಂಡು ತುಳುನಾಡು ಕಾನ್ಸೆಪ್ಟ್ ಫುಲ್ ಟೈಮ್ ಆರ್ಟಿಸ್ಟ್ ಫುಲ್ ಟೈಮ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ ಯಾನ್ ಸ್ವಲ್ಪ ಪೋಪೆ ಶೋಗಂದು ಆಲ್ ಓವರ್ ಇಂಡಿಯಾ ಟ್ರಾವೆಲ್ ಮಾಡ್ತೊಂದಿಪ್ಪೆ ಯಾನ್ ಪೋತಿನ ಪ್ಲೇಸ್ ಇಡ್ ಎಂಕ್ ಕುಲ್ದು ಏನು ಮಲ್ತದ ಕನಪುರ ನಂಚಿನ ಪ್ಲೇಸ್ ಇಂದು ಒಲ್ಪದ ಪ್ಲೇಸ್ ಇತ್ತ ಇರು ಒಂದು ಬತ್ತೇರಿ ಇದಲ್ಪ ಒಂದು ತಣ್ಣೀರ್ ಬಾವಿ ಸುಲ್ತಾನ್ ಬತ್ತೇರಿ ಒಂದು ಪೂರ ನಮ್ಮ ಉಡುಪಿ ಸೈಡ್ ಲೊಕೇಶನ್ಸ್ ಒಂದು ಅಂಚನೆ ಮುಲ್ಪತುವಲ್ಲಿ ಒಂದು ಪೂರ ಬಾದಾಮಿ ಪಟ್ಟದಕಲ್ಲು ಐಹೊಳೆ ಅಂಚ ನಾರ್ತ್ ಇಂಡಿಯಾ ಸೊ ಕ್ರಿಯೇಟಿವ್ ಪೇಂಟಿಂಗ್ಸ್ ಪೂರ ಅಂಚುಂಡು ಒಂದು ಪೂರ ದಾದಾವತ ನಾ ಒಂಜಿ ಸಿಚುವೇಶನ್ ಮೆತ್ತೆ ಇತ್ತೆ ಒಂದೊಂಜಿ ರೀಸೆಂಟ್ಲಿ ರೇಪ್ ಆಂಡ ಇತ್ತ ವಿರುದ್ಧವಾದ ಪ್ರೊಟೆಸ್ಟ್ ಒಂದೊಂಜಿ ಮೆನ್ನಗೊಂಜಿ ಇನ್ಸಿಡೆಂಟ್ ಆಂಡ್ ಆಯನ ವಿರುದ್ಧವಾದ ಸೊ ಆ ಸಿಚುವೇಶನ್ ಮಿತ್ತೆ ಒಂದು ಅಂಚನೆ ಒಂಜಿ ಪೊನ್ನನ ಲೈಫ್ ದ ಮಿತ್ ಮಲ್ದಿನ ಸೊ ಇಂಡಿಯನ್ ಸ್ಕಲ್ಪ್ಚರ್ಸ್ ಒಂಜಿ ಪ್ರಾಸ್ಟಿಟ್ಯೂಟ್ ಅಲ್ಲೇ ಅಲ್ಲ ಒಂಜಿ ಸ್ಟೋರಿ ಉಂಡು ಅಲ್ಲ ಸ್ಟೋರಿಯಿಂದ ಎತ್ತು ಮಲ್ತಿನ ಸೊ ಎಂಕ್ ಪಂಡ ಈ ಒಂದು ಸ್ಟೋರಿ ವೈಸ್ ಅವ್ರ ನನ್ನ ಲೈಫ್ ಸ್ಟೋರಿ ಬಗ್ಗೆ ಕಥೆದ ಬಗ್ಗೆ ಒಂಜಿ ಕ್ರಿಯೇಟ್ ಮಾಡ್ಕೊಂಡು ಒಂದೊಂಜಿ ನನ್ನ ಬಗ್ಗೆ ಒಂಜಿ ಪಾಲೆ ಸರ್ ಒಂದು ಎನ್ನ ಫ್ರೆಂಡ್ ನೋಡ್ತಿ ಮಲ್ತಿನ ಗೌತಮಿ ಬಂದೆ ಒಂದು ಲೈಫ್ ದ ಜುಗಲ್ ಬಂದಿದ ಥೀಮ್ ಇಡು ಒಂಜಿ ಮಲ್ತಿನ ಒಂಜಿ ಲೈಫ್ ದ ಸೊ ಆಲ್ಮೋಸ್ಟ್ ಒಂದು ಪುರೆಟ್ಲ ಯಕ್ಷಗಾನ ಪನ್ನಾಗ ಐಟ್ಲ ಒಲೆ ಎಲ್ಲ ಕೆಲವು ಮೀನಿಂಗ್ಸ್ ಬರ ಉಂಡು ಆಯ್ತ ಬಗ್ಗೆ ತುಳು ಲಿಪಿ ಯೂಸ್ ಮಾಡಿ ಆಕ್ಚುಲಿ ಮುಲ್ಪ ಇರು ಪೂರ ತುಳು ಲಿಪಿ ಯೂಸ್ ಮಾಡಿದೆ ಆಕ್ಚುಲಿ ಯಾನ್ ಕನ್ನಡ ಏನ ನೇಟಿವ್ ತೀರ್ಥಹಳ್ಳಿ ಬಟ್ ಏನೈತೆ ಮುಲ್ ಬತ್ತದ ತುಳು ಕಲ್ತದ ತುಳು ಮುಲ್ಪನಲ್ಲ ಕುಡ್ಲಾಡೆ ಅಷ್ಟೇ ಆತ ಸೊ ಜನಕ್ಲೆನ ಮೂಕೆ ಕಂಚ ತಿಕ್ಕಂಡೆಗೋಸ್ಕರ ಕುಡ್ಲ ತುಳುವ ಅಂದು ನಮ್ಮ ಯಕ್ಷಗಾನದ ಥೀಮ್ ಬ್ಯಾಕ್ ಗ್ರೌಂಡ್ ತುಳುನಾಡು ಫ್ಲಾಗ್ ಪಾಡ್ದೆ ಒಂದುಲ ಪಾಡ್ದೆ ಮುಲ್ಪಲ ಉಂಡು ಕೆಲವರಿಗೆ ಗೊತ್ತಾವು ಆರ್ಟಿಸ್ಟ್ ಆಗ್ಲಿಕ್ಕೆ ಹೊರಗೆ ಆಟದ ಅಭಿರುಚಿ ಉಂಡು ಅಂಚಾರೆ ಹೆಜ್ಜೊಂದಿಲ್ಲ ಒಂಚ ನಾನಾತ್ ಬರ್ರೆಗೊಂಡು ಅಂಚನೆ ಒಂಜೊಂಜಿ ಥೀಮ್ಲ ಬಾರಿ ಸೂಪರ್ ಆತ ನಮ್ದು ಥ್ಯಾಂಕ್ ಯು ಸೋ ಮಚ್ ಬ್ಯಾಕ್ ಗ್ರೌಂಡ್ ಮುಲ್ಪ ಪಿರೌಂಡು ಪಿರೋಡು ಮಸ್ತ್ ಇತ್ತಂಡು ಒಂದು ವರ್ಕ್ ಇಡ್ತು ಅಲ್ಲಿ ಒಂದು ಮಸ್ತ್ ಉಂಡು ಒಂದು ಫಿಗರ್ ಆಯರೆಗೆ ಆರ್ಟಿಸ್ಟ್ ನಿಜ ಆರ್ಟಿಸ್ಟ್ ಸ್ಕಲ್ಪ್ಚರ್ ನೂದು ಸ್ಕೆಚ್ ಮಾಡ್ದು ಇತ್ತು ಅಂಚನೆ ನಾನು ಒಂದೇನು ಮಲ್ಪೇರೆ ನಾನು ಮಸ್ತ್ ಪ್ರಾಕ್ಟೀಸ್ ಮಾಡಿದೆ ಸೊ ನಾನು ಎಂಚೆಂಚ ಪ್ರಾಕ್ಟೀಸ್ ಮಾಡ್ಕೊಡು ಫೇಸ್ ಅವೇನು ನಾನು ಇದಕ್ಕೆ ಅಂತೀನಿ ಯಕ್ಷಗಾನ ಪಿರೋಡ್ಲ ಅಂಚನೆ ಮಸ್ತ್ ಎಫರ್ಟ್ಸ್ ಉಂಡು ಪಿರೋಡ್ ಮಸ್ತ್ ಎಫರ್ಟ್ಸ್ ಎಂಚೆಂಚ ಬರೋಲ್ಲಿ ರಫ್ ಪೇಪರ್ ಮಲ್ಪಸಿ ಒಂದೇ ಟೈಮ್ ಮಲ್ಪ ಸೊ ಅಂಚನೆ ಪೇಪರ್ ಯೂಸ್ ಒಂದು ಪೇಂಟಿಂಗ್ ಪಿರಿಯಡ್ ಮಸ್ತ್ ವರ್ಕ್ಸ್ ಉಂಟು ಅಂಚ ಐಟ್ ಪುರ ಒಂದು ಪುರ ಸೊ ಒಂದು ಪಕ್ಕ ಒಂದಕ್ಕೆ ಒಂದು ಲಿಂಕ್ ಉಂಟು ಸೇಮ್ ಮುಂದೇನ ರಿಯಲ್ ಇಮ್ಮೆನ ಅದಿತ್ತನ ಅಲ್ಲಿ ಎಂಚ ಇಪ್ಪಲ್ಲ ಮಲ್ತಿನ ಸೊ ತೂನಾಗ ಜನಕ್ಲೆಗ್ ಒಂದು ನಾರ್ಮಲ್ ಹತ್ತೋಜು ಕೆಲವರಿಗೆ ಪೊನ್ನುಲೇನು ಬೇತಲಗ ತೂಪನಕ್ಲಿಕ್ಕೆ ಅಕ್ಲಿಗೆ ಅಂಚ ತೂವಿರ ತಪ್ಪು ಒಂಜಿ ಡಿವೈನ್ ಫೀಲ್ ಇಟ್ಕೊಂಡು ಅರ್ಥಬದ್ಧವಾದ ಇಟ್ಕೊಂಡು ಅವೇನು ಪನ್ರೆಗೋಸ್ಕರ ಮಲ್ತಿನ ಥೀಮನ್ನ ಸೊ ನಮ್ಮ ತುಳುನಾಡದೊಂದು ಪಂಜುರ್ಲಿನ ಬೆಸ್ಟ್ ಫ್ರೆಂಡ್ ಒಂದು ಪೇಂಟಿಂಗ್ ಸೊ ಪಂಜುರ್ಲಿನ ಶೋಕಾತಂಡೆ ನಮ್ಮ ದೇಶದ ಪ್ರಧಾನಿ ಮಂಜೆ 2020 ಮಲ್ದಿನ ಪೇಂಟಿಂಗ್ ಆರ್ ರಾಮಾರೆಗೆ ಆಶೀರ್ವಾದ ಕೊರ್ಪನ ಅಂಚಿನ ಅಲ್ಲ ಬಾರಿ ವೈರಲ್ ಆದಿತ್ತು ನಾವು ಪೇಂಟಿಂಗ್ ಬಟ್ ಸೇಲ್ ಆತಿಜಿ ಸೇಲ್ ಆಂಡ ಖುಷಿ ಅಂಕ ಅವು ಎನ್ನ ಎಡ್ಡೆ ಪ್ಲೇಸ್ಗೆ ಪೋಡನ್ನು ಕಾತಂದಲ್ಲ ಟೈಮ್ ಬರು ಬರ್ಪುಂಡು ಕಾತಂದಲ್ಲ ಇಲ್ಲಾಡ್ ದೀದ್ ಆಳಪ್ಪನ ದುಂಬಿ ಎಲ್ಲ ಬರ್ತದ ಕೊನಲ್ಲ ಪ್ಲೀಸ್ ಅಂಚಿನ ಜನಕ್ಲೆ ಬರ್ತದೆ ಸ್ಪೆಷಲ್ ಅದು ಈ ಸತಿ ಆಕ್ಚುಲಿ ಕಿವಿ ಓಲೆ ಪನ್ಪಿನ ಒಂಜಿ ಬ್ರ್ಯಾಂಡಿಂಗ್ ಮಲ್ದ ಕಿವಿ ಓಲೆ ಪಂಡ ಜುಮ್ಕ ಒಂದು ಪೂರ ಎಂತ್ ವೈಟ್ ಮಲ್ದಿಪ್ಪು ಗೆಸ್ ಮಲ್ಪ್ಲೆ ಒಂಜಿ ನಮ್ಮ ಕಸದಿಂದ ರಸ ಒಂದು ಪೂರ ಮಡ್ ಕ್ಲೇ ಒಂದು ಮಣ್ಣು ಮಲ್ದಿನ ಅಂಚಿನ ಜ್ಯುವೆಲರಿ ಒಂದು ಮಲ್ದಿನಾರ್ ರೇಖಾ ಎನ್ನ ಮಿಸಸ್ ಅಲ್ಲಿಗೆ ಆರ್ಟ್ ಪೂರ ತೂಂದಿತ್ತಲ್ಲ ತೆನ್ನೋಟ ಅಲ್ಲಿಗೆ ಐಟ್ ಅಂತ ಬಂಗಾಂಟ್ ನಿನ್ನ ದನ ಇಪ್ಪುಂಡು ನಿನ್ನ ಕ್ರಿಯೇಟಿವಿಟಿ ಪ್ರಯತ್ನ ಮಲ್ಪಂದು ಪನ್ನಾಗ ಅಲ್ಲಿಗೆ ಮಣ್ಣದ ಐಡಿಯಾ ಕೊರಿಯ ಸೊ ಅಲ್ಲಿ ಕಲ್ತದ್ದು 1 ವರ್ಷದ ಮಲ್ದಿನ ವರ್ಕ್ ಒಂದು ಕಲ್ತದ್ದು ಸೊ ಎಂಕೆ ನಂಬರ ಒಂದು ಜಿ ಶೋಕ್ ಮಲ್ಪಲ್ಲ ಆಕ್ಚುಲಿ ಐನೊಟ್ಟಿಗೆ ತುಂಬಿಯರ್ಲ ಕೇನಂತಾರೆ ಇವ್ರನ್ನ ಬಡಿದಿಲ್ಲ ಆರ್ಟಿಸ್ಟ್ ಅಂದೆ ಎಲ್ಲ ಅಷ್ಟಿಷ್ಟು ಪನ ಅಂತೆ ಇತ್ತೇನು ಪನಲ್ಲಿ ಅಲ್ಲ ಆರ್ಟಿಸ್ಟ್ ಅಂತ ಸೊ ಐಟ್ ನಮ್ಮ ಸೂಪರ್ ಆತಂಡೆ ಇಪನ್
ನೆಕ್ಲೆಸ್ ಒಂದು ಆ್ಯಕ್ಚುಲಿ ನೆಕ್ ಪೀಸಸ್ ಫುಲ್ ಟೆರಕೋಟ ಕ್ಲೇನ್ ಯೂಸ್ ಮಾಡ್ದಿನ ಹ್ಯಾಂಡ್ ಮೇಡ್ ವಿತೌಟ್ ಎನಿ ಉಂಡು ಸೊ ಒಂದು ಎಕ್ಕ ನಮ್ಮ ಅವು ಎಂಕ್ಲಿಗೆ ಪಂಡ ವರ್ಕ್ ಮಲ್ಪೆರ ಒಂಜಿ 2 hours ಉಂಡು ಸರ್ ಪಂಡ ಫುಲ್ ಕೈಟ್ ಮಲ್ಪ ಮತ್ತೆ ಬಟ್ ಈಗ ಲಾಂಗ್ ಪ್ರೊಸೆಸ್ ದಾದ ಪಂಡ ಡ್ರೈ ಅವರ ಪ್ರೊಸೆಸ್ ಇತ್ತು ವೆದರ್ ಮಿತ್ ಡಿಪೆಂಡ್ ಹಾಕೊಂಡು ಸೊ ನೆಕ್ಸ್ಟ್ ಅಂಚನೆ ಬೇಕಿಂಗ್ ಪೇಂಟಿಂಗ್ ಅಂಚ ನಮ್ಮ ಪಂಡ್ರಾಪುಜಿ ಟೈಮ್ ದೇತೊಂದು ಹೋಗ್ಕೊಂಡು ಕೆಲವರ ವೆದರ್ ಇರೆ ಕೂಲ್ ಇತ್ತನಂದ ಐತ ಡ್ರೈಯಿಂಗ್ ಪ್ರೊಸೆಸ್ ಜಾಸ್ತಿ ದೇತೊಂಡು ಬೇಗ ಇತ್ತೆ ಪುರ ಬೇಗ ಬೇಗ ಡ್ರೈ ಆಪುಂಡು ಅಂಚ ಇರೆಗ್ ಕೊಂಚ ಪಂಡ ಕಲರ್ಸ್ ಬೇತೆ ಬೇತೆ ಮಲ್ಪೆ ಬ್ರ್ಯಾಂಡ್ ಮಾಡ್ತಾರ ಸೋಶಿಯಲ್ ಮೀಡಿಯಾ ಇತ್ತೆ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮ್ ಬೊಕ್ಕ ಇತ್ತೆ ನನ್ನ ತೋಡು ಜನಕ್ಲಿಗೆ ಇತ್ತೆ ಓ ಲೈಕ್ ಒಂದು ನಮ್ಮ ಪಿಚ್ ಮಲ್ತಂದಲ್ಲ ಓ ಅಭಿರುಚಿ ತೂಯರ ಸೊ ಬ್ರ್ಯಾಂಡಿಂಗ್ ದಲ್ಲ ಅನ್ಸ ನಮಕ್ ಅವು ಮಸ್ತ್ ಅಪ್ರಿಸಿಯೇಷನ್ ಬರೋದುಂಡು ವೆರಿ ಯುನಿಕ್ ಐಕಾನ್ ಅಪ್ರಿಸಿಯೇಷನ್ ಬರೋದುಂಡು ಇತ್ತೆ ನನ್ನ ಫಸ್ಟ್ ಮಾತೆರ್ಲ ಬ್ರ್ಯಾಂಡ್ ಇಂಗ್ಲಿಷ್ ವರ್ಡ್ಸ್ ಕನ್ನಡ ವರ್ಡ್ ಲೈಟ್ ಒಂದು ಆಲ್ ಓವರ್ ಇಂಡಿಯಾ ಓಪನ್ ಗೊತ್ತಾಂಡೆ ಆನ್ಲೈನ್ ಒಂಜಿ ಕಲೆತ ಟಚ್ ಕೊಡ್ತಾರೆ ಅಂದ ಕಿವಿ ಆ ಕೀ ಬೊಕ್ಕ ಆಲ್ ಓವರ್ ಇಂಡಿಯಾ ಓಪನ್ ಗೊತ್ತಾಂಡೆ ಬ್ರ್ಯಾಂಡಿಂಗ್ ಒಂದು ಕನ್ನಡ ಇಪ್ಪುಂಡು ಸೊ ನಮ್ಗೆ ಓಲ್ಪಂಡಲ್ಲ ಒಂದು ಇಂಚನೆ ಇಪ್ಪಡ ಎಡ್ಡಂಡು ಬ್ರ್ಯಾಂಡಿಂಗ್ ಎಡ್ಡಂಡು ಅನ್ಸ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇರೇಗಲ ಆಲ್ ದ ಬೆಸ್ಟ್ ಇಕ್ಲೇನ ಮಸ್ತ್ ಟೈಮ್ ಇಡು ತೊಗೊಂದಿಲ್ಲ ಇಕ್ಲೇನ ವೀಡಿಯೋಸ್ ಆವಡ್ ಪ್ರತಿಯೊಂಜಲ ನಮ್ಮಲ್ಲಿ ಒಂದೊಂದು ಪಾಯಿಂಟ್ ಇಟ್ಟು ನಮ್ಮಲ್ಲಿ ಇನ್ಸ್ಪೈರ್ ಆತಿನಕ್ಲೆ ಸೊ ನಮ್ಮಕ್ಲ ಹೆಲ್ಪ್ ಆಗ್ತದೆ ಈಜ್ ಅವು ನಿಕ್ಲೆನ ಎಡ್ಡದನ ನಮ್ಮಲ್ಲ ನಿಕ್ಲೆನ್ ತೂದು ನಮ್ಮಲ್ಲ ಮಲ್ಪ ಸೊ ಲಿಂಕ್ ಇಪ್ಪುಂಡು ನಿಕ್ಲು ಬತ್ತಿನಕ್ಕೆ ಎಂಕ್ಲಿ ಖುಷಿ ಅಂಡ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಸ್ ನಮ್ಮತ್ತೆ ಸ್ಟಾಲ್ ನಂಬರ್ 69 ಡುಲ್ಲ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಕಲಾ ಪ್ರದರ್ಶನ ಅಂದು ಮೊಕ್ಲನೆ ಸಾಧಾರಣ ಒಂಜಿ 10 ಸ್ಟಾಲ್ ಉಂಡಿಗೆ ಸೊ ಪೋಯಿ ಮೊಕ್ಲ ಡೀಟೇಲ್ಸ್ ದೆಪ್ಪಗ ಫಸ್ಟ್ ಸ್ಟಾಲ್ ಉಲ್ಲ ನಮ್ಮ ಒಂಜಿ ಸ್ಟಾಲ್ ನಂಬರ್ 69 ಡುಲ್ಲ 69 ದಾದಾಪುರ ಡೀಟೇಲ್ಸ್ ಉಂಡು ಅಂಚನೆ ಎಂಚಿನ ಕಲಾಕೃತಿ ಎಂಚಿನ ಆರ್ಟ್ ಉಂಡು ಸ್ಟೂಡೆಂಟ್ಸ್ ನಕ್ಲು ದಾದ ಮಲ್ತಾರೆ ಪ್ರತಿಯೊಂಜನ ನಮ್ಮ ದೆಪ್ಪಗ ಸೊ ಬಲೆ ಎಸ್ ನಮ್ಮತ್ತೆ ಸ್ಟಾಲ್ ನಂಬರ್ 69 ಉಲ್ಲ ಸರ್ ನಮಸ್ತೆ ನಮಸ್ತೆ ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಸರ್ ಇದು ಸುಮಾರು 18 ನನಗೆ 18 ವರ್ಷ ಆಗಿರೋದು ಸ್ಟಾರ್ಟ್ ಮಾಡಿದ್ದೇವೆ ಸ್ಟಾರ್ಟ್ ಮಾಡಿದ್ದೀರಾ ಇದೊಂದು ಥರ ಹುಚ್ಚು ನಿಮ್ಮ ಜೀವನನ್ನೇ ಕಲೆಗೆ ಖಂಡಿತ ಎಲ್ಲಿ ಮಂಗಳೂರಲ್ಲಿ ಸರ್ ನಮ್ಮದು ಉಡುಪಿಯಲ್ಲಿ ಪುತ್ತೂರು ಅಂತ ಒಂದು ಊರಿದೆ ಉಡುಪಿ ಪುತ್ತೂರು ಕೊಡಂಕೂರು ಅಂತ ಅಲ್ಲಿ ನಿಮ್ಮದು ಆರ್ಟ್ ಸ್ಕೂಲ್ ಏನಾದರೂ ಉಂಟಾ ಸರ್ ಆರ್ಟ್ ಸ್ಕೂಲ್ ಉಂಟು ಮಣಿಪಾಲ ಸ್ಕೂಲ್ ಆಫ್ ಆರ್ಟ್ ಅಂತ ಒಂದು ಮಣಿಪಾಲದ ಸ್ಕೂಲ್ ಆಫ್ ಆರ್ಟ್ ಇದೆ ಅದು ಈ ಕೊರೋನಾ ಬಂದ ನಂತರ ಸ್ವಲ್ಪ ಅದನ್ನು ಸ್ಟಾಗ್ನೆಂಟ್ ಮಾಡಿದ್ದಾರೆ ಹಾಗೆ ಒಳ್ಳೆಯ ಮಕ್ಕಳಿದ್ದರು ಸಾಧಾರಣ ಅಟೆಂಡೆನ್ಸ್ನಲ್ಲಿ ಒಂದು 120 ಇದ್ದರೂ ಒಂದು 100-110 ಬರ್ತಾ ಇದ್ರು ಇಲ್ಲ ಈ ಕೊರೋನಾ ನಂತರ ನಾವು ಸ್ಟಾಪ್ ಮಾಡಿದ್ದೇವೆ ಮಕ್ಕಳೆಲ್ಲ ಹಾಗೆ ಮತ್ತು ನಮ್ಮ ಅಸಿಸ್ಟೆಂಟ್ಸ್ ಎಲ್ಲ ಅವರು ಬೇರೆ ಜಾಬಿಗೆ ಹೋಗಿ ವಿಶ್ವಕರ್ಮ ಕಲಾ ಪರಿಷತ್ ಅಂತ ಉಂಟಲ್ಲ ಎಷ್ಟು ಟೈಮ್ ಆಗಿದೆ ವಿಶ್ವಕರ್ಮ ಕಲಾ ಪರಿಷತ್ತು ಅದು 3 ವರ್ಷ ಆಯಿತು ಸ್ಥಾಪನೆಯಾಗಿ ನಾನು ಅದರಲ್ಲಿ ಒಂದು ಗೌರವಾಧ್ಯಕ್ಷ ಅಂತ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅಧ್ಯಕ್ಷರು ಡಾಕ್ಟರ್ ಗುರುದಾಸ್ ಅಂತ ಹಾಗೆ ಇಲ್ಲಿ ಎಷ್ಟು ಸ್ಟಾಲ್ ಉಂಟು ಸರ್ ನಿಮ್ಮದು ಟೋಟಲ್ ಇದು ಒಂದು ಮಾತ್ರ ಹಾಗೆ ನಮ್ಮ ಕಲಾ ಪರಿಷತ್ತು ಸುಮಾರು ಎಷ್ಟು 11 ಸ್ಟಾಲ್ ಇದೆ ಅಂದರೆ ಈ ಕಲಾ ಪರಿಷತ್ನ ಮೆಂಬರ್ಸ್ನಲ್ಲಿ ಅಲ್ಲ 11 ಸ್ಟಾಲ್ನಲ್ಲಿ ಇವಾಗ ಈ ಸ್ಟಾಲಲ್ಲೆಲ್ಲ ನೀವು ಡಿಸೈನ್ ಮಾಡಿರೋದು ಯಾವುದು ಸರ್ ನಿಮಗೆ ತುಂಬ ಇಷ್ಟವಾದಂಥ ಆರ್ಟ್ ನಾವು ಇಷ್ಟವರೆಗೆ 1000 ಚಿತ್ರ ಮಾಡಿದ್ರು ಯಾವ ಚಿತ್ರವು ನಮಗೆ ಖುಷಿ ಕೊಡಲಿಲ್ಲ ಮಾಡ್ತಾ ಇದ್ದೇವೆ ಇರುವಂಥದ್ದು ನಿಮ್ಮ ಮನಸ್ಸಿಗೆ ಓಕೆ ಇಲ್ಲ ಹಾಗೆ ಹೇಳಿಕೆ ಕಷ್ಟ ಆಗ್ತದೆ ನಾವೇನೋ ನಮ್ಮ ಖುಷಿಗಾಗಿ ನಾವು ಮಾಡ್ತೇವೆ ಅದು ಮಾಡ್ತಾ ಇದ್ದೇವೆ ಹಾಗೆ ನಮ್ಮ ಇದಕ್ಕೋಸ್ಕರ ಇದೆಲ್ಲ ನೀವೇ ಮಾಡಿರೋದು ಸರ್ ಹೌದು ಇದು ಯಾವಾಗ ಮಾಡಿರೋ ಸರ್ ಇದು ಮಾಡಿ ಒಂದು 2-3 ತಿಂಗಳಾಯಿತು ಈ ರಾಧಾಕೃಷ್ಣನಿಗೆ ಸೀರಿಯಲ್ ಆಗಿ ನಾವು ಸುಮಾರು ಒಂದು 10-20 ವರ್ಕ್ ಮಾಡಿದ್ದೇವೆ ಎಲ್ಲ ಕೆಲವೆಲ್ಲ ಅರ್ಧಂಬರ್ಧ ಉಂಟು ಕೆಲವರೆಲ್ಲ ಸೇಲ್ ಆಗಿದೆ ಸೊ ರಾಧಾಕೃಷ್ಣ ಸೀರಿಯಲ್ ಹೆಚ್ಚಿನವರು ಲೈಕ್ ಮಾಡ್ತಾರೆ ಹಾಗೆ ನಾವು ಜಿಲ್ಲಾ ರಾಜ್ಯೋತ್ಸವ ಬಂದಿದೆ ಅದು ಸುಮಾರು 2006ನಲ್ಲಿ ಬಂದಿದೆ ಆಮೇಲೆ ಕರ್ನಾಟಕ ಲಲಿತಕಲಾ ಅಕಾಡೆಮಿಯವರು ಕೂಡ ಬಂದಿದೆ ಹೌದು ಎಸ್ ನಮ್ಮ ಸ್ಟಾಲ್ ನಂಬರ್ 68 ಇಡಲ್ಲ ಸೊ 68 ದಾದಾಪುರ ಸ್ಪೆಷಾಲಿಟಿ ಉಂಟು ಕೆನಗ ಮೇಡಮ್ ಏನೆಲ್ಲ ಸ್ಪೆಷಾಲಿಟಿ ಇದೆ ಮೇಡಮ್ ಇವಾಗ ಇದು ಕಟ್ ಮಾಡಿಟ್ಟಿದೆ ಇದು ಕಟ್ ಮಾಡಿದಂದ್ರೆ ಇದೇನು ಗೊತ್ತಾ ಸರ್ ಫಂಕ್ಷನಿಗೆಲ್ಲ ವೆಜಿಟೇಬಲ್ ಕಾರ್ವಿಂಗ್ ಅಂತ ಫಂಕ್ಷನ್ ಟೇಬಲ್ ಡೆಕೋರೇಷನ್ ಮಾಡಿ ಅದನ್ನು ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಟೂಲ್ಸ್ ಕಾರ್ವಿಂಗ್ ಇದು ಕಾರ್ವಿಂಗ್ ಟೂಲ್ಸ್ ಅಂತೇಳಿ ಇದರಲ್ಲಿ ಸೌತೆಕಾಯಿ ಹೀರೆಕಾಯಿ ಎಲ್ಲ ಡಿಸೈನ್ಗಳನ್ನು ಬಚ್ಚಂಗಾಯಿ ಅದನ್ನೆಲ್ಲ ನಾವು ಹೀಗೆ ಡಿಸೈನ್ ಹೇಗೆ ಮಾಡ್ಬೋದು ಅಂತ ಈ ಟೂಲ್ಸಲ್ಲಿ ಇದು ಪಿನ್ ಹೋಲ್ಡರ್ ಅಂತೇಳಿ ಈ ರೀತಿ ಇಟ್ಟರೆ ಟೇಬಲಲ್ಲಿ ಎನಿ ಟೈಮ್ ಫಂಕ್ಷನ್ಗಳಲ್ಲಿ ಮನೆಯಲ್ಲಿ ಇಡ್ಬೋದು ಇದರಲ್ಲಿ ಒಂದು 15 ದಿವಸದವರೆಗೂ ಏನೂ ತೊಂದರೆ ಇಲ್ಲ ಚೆನ್ನಾಗಿರುತ್ತೆ ಒಂದು ಗುಲಾಬಿ 2 ಎಲೆ ಇಟ್ಟು ಕೆಮಿಕಲ್ ಸಿಮೆಂಟ್ ಮತ್ತು ಇರ್ತಾರೆ ಗಮ್ ಎಲ್ಲ ಹಾಕಿರೋದು ಇದು ಹಿತ್ತಾಳೆ ಮೊಳೆ ನೆಕ್ಸ್ಟ್ ಹಿಡಿಬಾರ್ದು ಅಂತ ಹಾಗೆ ಇದನ್ನೆಲ್ಲ ಹ್ಯಾಂಡ್ ಮೇಡ್
ಯಾರು ನೀವು ನೀವು ಮಾಡಿ ಇದೆಲ್ಲ ಹ್ಯಾಂಡ್ ವರ್ಕ್, ಅದೆಲ್ಲ ಹ್ಯಾಂಡ್ ಪೇಂಟೆಡ್ ಬ್ಯಾಗ್, ಫ್ಯಾಬ್ರಿಕ್ ಬ್ಯಾಗ್ಸ್, ಮತ್ತು ಇದೆಲ್ಲ ಸಿಂಗಲ್ ಸ್ಟ್ರೋಕ್ ಗ್ರೀಟಿಂಗ್ ಕಾರ್ಡ್ಸ್. ನೀವೇ ಮಾಡಿರೋದು? ಹೌದು, ಇದು ಕಾಫಿ ಪೇಂಟಿಂಗ್. ನೈಸ್. ಎಸ್, ನಮ್ಮ ಇನ್ನಿತ್ತೆ ಸ್ಟಾಲ್ ನಂಬರ್ 67 ಡುಲ್ಲ. ಸೊ ನಿಖಿಲ್ ಬತ್ತದ ಮುಲ್ಪ ನಿಖಿಲನೇ ಒಂಜಿ ಪೋರ್ಟ್ರೇಟ್ ಸ್ಕೆಚ್ ಮಲ್ಪೋಡು ಬಂಡ ಸ್ಟಾಲ್ ನಂಬರ್ 67ಗೆ ಬಲೆ. ಸೊ ಪೋಯಿ ಫಸ್ಟ್ ಎನ್ನ ಸ್ಕೆಚ್ ಮಲ್ಪಗ ಜೀವನಡು ಫಸ್ಟ್ ಟೈಮ್ ಎನ್ನ ಒಂಜಿ ಸ್ಕೆಚ್ ಮಲ್ಪ ಬಂತೇರಿ ಪೋಯಿ ನಮ್ಮ ಎಂಚಾಪನ್ ಗೊತ್ತು ಜಂಕ್ ಹೋಪ್ಸ್ ಎಂಚ ಬರ್ಪುಣಂದು. ಸೊ ಪೋಯಿ ಸರ್ ನಮಸ್ತೆ. ನಮಸ್ತೆ. ಎಷ್ಟು ವರ್ಷದ నుంచి ಮಲ್ತೊಂದುಲ್ಲ? ಇಲ್ಲೆರದೆ ಮತ್ತೊಂದಿಲ್ಲ, ಇಲ್ಲದೆ ಆಟದ ಬಗ್ಗೆ ಆಟದ ಉಂಡು. ఒక ಪ್ರೊಫೆಷನಲ್ ಇತ್ತೆ 36th ಇಯರ್. 36 ಇಯರ್. ಏನ ಒಂದು ಲೈವ್ ಆರ್ಟ್ ಪೋರ್ಟ್ರೇಟ್ ಲೈವ್ ಮಲ್ಪರೆ ಶುರು ಮಲ್ತಿನ ಇಂಚಿಪ ಒಂಜಿ 10-15 ವರ್ಷದಿಂಚ ಟಾಪ್ ಎಸ್ ಸರ್ ಶೋರ್ ಮಲ್ಪುದು. ಎಸ್ ಕೆಂಡು ಕೆಂಡು ನಿಂಚ ಮೈಕ್ ಬರ್ತದೆ ಓಕೆನಾ? ಸರಿ. ಮೂಲೆ ಕುಡ್ಲಾಡಿ ಐಟ್ ಒಂದು 24 ವರ್ಷ ಇತ್ತೆ. ಇವಾಗ ಆರ್ಕಿಟೆಕ್ಚರ್ಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಆದ ಪೋಯೆ ಮಣಿಪಾಲ ಶ್ರೀನಿವಾಸ್ ಕಾಲೇಜ್ ಇತ್ತೆ ಬ್ಯಾರೀಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಡಲ್ಲೇ ಅಂಚನೆ ಪುತ್ತೂರ. ಯಾನ್ ಬೇಸಿಕಲಿ ಮಂಗಳೂರೇ. ಮಂಗಳೂರು ಇತ್ತೆ ಗಣೇಶ್ವಾಲ್ಯ ಬೋದು ಬರೋದಲ್ಲೇ ಎಂಗ್ಲೆ ಕೈತಲ್ಲ ಎಂಗ್ಲೆ ಹಾಕಿ ಬದವು ಅಂದ ಬೊಕ್ಕ ಅಂಚನೆ ನಮ್ಮ ಅಂಡರ್ ಪಾಸ್ ಸ್ಮಾರ್ಟ್ ಸಿಟಿದ ಅಂಡರ್ ಪಾಸ್ ಉಳ್ಳದೆ ಐಟೆನ್ನ ಪರ್ಮನೆಂಟ್ ಕಿಯಾಸ್ಕ್ ಉಂಡು. ಪೋರ್ಟ್ರೇಟ್ ಆರ್ಟ್, ರಿಯಲಿಸ್ಟಿಕ್ ಪೋರ್ಟ್ರೇಟ್, ಕಾರ್ಟೂನಿಕ್, ಅಕ್ರಿಲಿಕ್. ಸ್ಕೂಲ್ ಅವಲಿ ಚಿತ್ರಕೂಟ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಸ್ಟಾರ್ಟ್ ಮಾಡ್ತಿದ್ದೆ. ಅಂಡ್ ಮತ್ತೆ ಪುರ್ಸೋದು ಇಜ್ಜದೆ ಕ್ಲಾಸಸ್ ರೀಸೆಂಟ್ ನಮ್ಮ ಒಲ್ಪ ಪೋಯಾರ ಬೇತೆ ಇಂಚ ಕಲಾ ಆಟದೊಂದಕ್ಕೆ ಇಂಚನ ಶಿಬಿರಾಪುರ ಎನ್ನ ನೈತೆ ಕಲಾ ಕರಳಿಚ್ಚೋಡು ಬಾರ್ದೆ. ಕರಳಿಚ್ಚೋದ ಲಾಲ್ಬಾಗ್ ಉಂಡೆ ಮತ್ತೊಂದು ಜನಕ್ಲ ರೆಸ್ಪಾನ್ಸ್ ಎಂಚೊಂದಿತ್ತೆ ಲೈವ್ ಆರ್ಟ್ ಲೈವ್ ಆರ್ಟ್ ಗಿತ್ತೆ ಪಂಡ ಹೆಚ್ಚಿನ ಕ್ಲೆಗೆ ಎನ್ನ ಒಂಚೂರು ಕಮರ್ಷಿಯಲ್ ಆದ ಮತ್ತೊಂದಲ್ಲ ಪೋರ್ಟ್ರೇಟ್ ಆರ್ಟ್ ಪೂರ ಪಂಡ ಹೆಚ್ಚಿನ ಕ್ಲೆಗೆ ಲಕ್ಷಗಟ್ಟಲೆ ಕೊರ್ರೆಗೆ ಸಾರಗಟ್ಟಲೆ ಕೊರ್ರೆಗೆ ಮನಸ್ಸು ಪೂಜಿ ಅಥವಾ ಅಕಡ ಫಂಡು ಪೂಜಿ ಅಪ್ಪ ಒಂಜಿ ಕಮ್ಮಿ ಒಂಜಿ ದಾಲಂಡಲ್ಲ ಆಪಣೊಂದಾಂಡ ಅಕ್ಲ ಬರ್ತ್ಡೇ ಪಾರ್ಟಿಗ ಬರ್ತ್ಡೇಗ ಅತ್ತು ಜೋಕಲ್ನಂದು ಏರಂಡಲ ಗಿಫ್ಟ್ ಕೊರ್ರೆಗೆ ಪೂರ ಏನು ಯೂಸ್ ಆವೊಂದುಂಡು. ಅಂಚ ಸುಮಾರು ಜನ ಮಲ್ತೊಂದು ಉಳ್ಳೇರು ಸ್ಪಾಟ್ ಪೋರ್ಟ್ರೇಟ್ ಮಲ್ಪಾವೇರು ಬೊಕ್ಕ ಇಲ್ಲೇ ಮಟ್ಟಡು ಪೆನ್ಸಿಲ್ ಶೇಡ್ ಚಾರ್ಕೋಲ್ ಇಂಚಿನ ಪೂರ ಮಲ್ಪನವಲ್ಲ ಆವೊಂದುಂಡು. ಏನಂತ ಫ್ಯಾಮಿಲಿ ಬಗ್ಗೆ ಫ್ಯಾಮಿಲಿದ ತುಡಿಯರನ್ನ ಉಳ್ಳೇರ ಅಪ್ಪ ಎನ್ನ ಅಪ್ಪ ಆರ್ಟಿಸ್ಟ್ ಆರ್ ಮೇನ್ ಆರ್ಟಿಸ್ಟ್ ಎಂಕಲ ಫ್ಯಾಮಿಲಿಡ್ ಅಂಚನೆ ಎನ್ನ ಮಿಗ್ಗಿನಕ್ಕೆಲ್ಲ ಆರ್ಟಿಸ್ಟ್ ನಕ್ಕಲೆ ಅಂಚ ಫುಲ್ ಫ್ಯಾಮಿಲಿ ಆರ್ಟಿಸ್ಟೇ. ಎನ್ನ ಫ್ಯಾಮಿಲಿ ಪಂಡ ಬಡಿದಿ ಮಗಲ್ ನಕ್ಕಲ್ಲ ಒಂಚೂರು ಐಟ್ ಇಂಟ್ರೆಸ್ಟ್ ಉಂಡು ಬೊಕ್ಕ ಐಟ್ ಒಲ ಉಂಡು ಬೊಕ್ಕ ಅಕ್ಲನ ಸಪೋರ್ಟ್ ಎಂತೂ ಉಂಡು. ಸೋ ಮಚ್ ಮಸ್ತ್ ಖುಷಿ ಅಂడి. ಕಲಾವಿದರಿಗೆ ಕಮ್ಮಿ ಜೇತಲ ಕಲಾವಿದರು ಇಲ್ಲೇರು ಕಲಾವಿದರು ಮಾತೆರ್ಲ ಫ್ಲರಿಶ್ ಆವಡು ಬರೀ 2 ಜನ ಮಾತೆರ್ಲ ಬರೋಡಿದರು ಅದೇ ಅಂಚನೆ ಕೆಲವು ನಮ್ಮ ಎಲೆಮರೆಯ ಕಾಯಿಗಳು ನಿತ್ತಲೆಕ್ಕನೆ ಉಳ್ಳೇರು ಅಂಚೆ ಇಂಚಿನ ಪ್ರೋಗ್ರಾಮ್ ಪೂರ ಇಂಚಿನ ಸಂಘಟನೆ ಮಲ್ಪ ಜನಕ್ಕಲು ಇದು ಎಂಕಲ್ ತಿಕ್ಕುಜ ಇತ್ತೆ ಪೂರ ಅವನ ಮಾತೆರ್ಲ ಒಂಜಿ ಫ್ಯಾಮಿಲಿ ಲೆಕ್ಕ ಅದೇ 6 ಮಾತೆರ್ಲ ಎಂಕಲು ಒಟ್ಟಿಗೆ ಓಲ ಆನ್ಲೈನ್ ಉಪ್ಪುವ ಓಲಾ ಪಾತೆರು ಫೇಸ್ಬುಕ್ ಕೂಡ ಉಪ್ಪುವ ಅಥವಾ ವಾಟ್ಸಪ್ ಡೇ ಅಥವಾ ನಂಜ ಆಂಡ ಮಾತೆರ್ಲ ಎದುರು ನಮ್ಮ ಮಾತೆರ್ಲ ತಿಕ್ಕು ಮೂಜಿ ದಿನ ಒಂಜಿ ಜಾತ್ರೆ ಅದೇ ಅವು ಮಾತೆರ್ಲ ವಾವ ಊರದಕ್ಕಲು ಒಟ್ಟಿಗೆ ಅಪ್ಪ ಎನಿವೇಸ್ ಥ್ಯಾಂಕ್ಸ್ ಯು ಸರ್. ಸರಿ ನಮ್ಮ ಸ್ಟಾಲ್ ನಂಬರ್ 61 ಉಡುಲ್ಲ. ಸೊ 61 ದಾದ ಸ್ಪೆಷಾಲಿಟಿ ಉಂಡು ಕೇನಗ ಮೇಡಮ್ ನಮಸ್ತೆ. 61 ಅಲ್ಲಿ ಏನು ಸ್ಪೆಷಾಲಿಟಿ ಇದೆ ಇಲ್ಲಿ? ಇಲ್ಲಿ
ನಾವು ರಮ್ಯ ಸ್ಕೂಲ್ ಆಫ್ ಆರ್ಟ್ ಅಂತ. ರಮ್ಯ ಸ್ಕೂಲ್ ಆಫ್ ಆರ್ಟ್ ಇದು ವಿಶ್ವಕರ್ಮ ಕಲಾ ಪರಿಷತ್ತಿದೆ ಸ್ಟಾಲ್, ಅದ್ರ ಅಂಡರಲ್ಲೇ ನಾನು ಇಟ್ಟಿದ್ದೇನೆ. ಎಲ್ಲಿ ನಿಮ್ದು ಸ್ಕೂಲ್ ಬರ್ತದೆ? ದೇರೆಬೈ ಕೊಂಚ. ಕ್ಲಾಸ್ ಎಲ್ಲ ಕೊಡ್ತೀರಾ ಮಕ್ಕಳಿಗೆಲ್ಲ? ಎಷ್ಟು ಚಿಕ್ಕ ಮಕ್ಕಳಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಕಾಲೇಜಿಗೆ ಹೋಗುವ ತನಕ ಎಲ್ಲರಿಗೂ ಫುಲ್ ಡೇ? ನೀವು ಫುಲ್ ಡೇ ಫುಲ್ ಡೇ ಅಲ್ಲ, ನಾನಂದ್ರೆ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಬಿಟ್ಟ ಮೇಲೆ ಆಗಬೇಕಲ್ಲ, ಹಾಗೆ ವೀಕ್ ಫುಲ್ ಕ್ಲಾಸ್. ಪ್ರೊಫೆಷನಲಿ ಫುಲ್ ಟೈಮ್ ಆರ್ಟಿಸ್ಟ್? ಫುಲ್ ಟೈಮ್ ಆರ್ಟಿಸ್ಟ್. ನೀವು ಇದರಲ್ಲಿ ಮಾಡಿರೋಂಥ ಯಾವುದಾದ್ರು ಆರ್ಟ್ ಉಂಟಾ? ನಾನು ಲಾಸ್ಟ್ ಇಯರ್ ನಾನು ಇಟ್ಟಿದ್ದೆ. ಈ ಸಲ ಸ್ವಲ್ಪ ನಮ್ಮ ಮಕ್ಕಳನ್ನು ಸ್ವಲ್ಪ ಎಕ್ಸ್ಪೋಸ್ ಮಾಡುವ, ಅವರಿಗೆ ಅವಕಾಶ ಕೊಡುವ ಅಂತ. ಇದೆಲ್ಲ ನಿಮ್ಮ ಸ್ಟೂಡೆಂಟ್ ಮಾಡಿದ್ದು. ಇದು ಲೀಫಲ್ಲಿ ಮಾಡಿರುವಂಥದ್ದು. ಇದು ಆಶಿಕ್ ಅಂತ ಹೇಳೋ ಹುಡುಗ ಮಾಡಿರೋದು ಸ್ಟೂಡೆಂಟ್. ಮತ್ತೆ ಎಲ್ಲ ಇದು ನಮ್ದು ರೀಸೆಂಟ್ ಆಗಿ ನಾವು ಡ್ರಾಯಿಂಗ್ ಎಕ್ಸಾಮ್ ಬರೆಸಿದ್ದು, ಗ್ರೇಡ್ ಎಕ್ಸಾಮ್. ಆ ಎಕ್ಸಾಮ್ ಅಲ್ಲಿ ಬರೆದ ಮಕ್ಕಳು 8th 9th 10th ನ ಮಕ್ಕಳು ಮಾಡಿರೋ ಅದೆಲ್ಲ. ಮತ್ತೆ ನೀವು ಮಾಡಿರೋದು ಒಂದು ಆರ್ಟ್? ಓಕೆ ಓಕೆ. ನಿಮ್ಮ ಸಿಗ್ನೇಚರ್ಸ್ ಉಂಟು. ಎಷ್ಟನೇ ಮಾಡಿದೆ ಮೇಡಮ್ ಇದು? ಇದು ಎಕ್ಸಿಬಿಷನ್ ಅಂತಲೇ ಮಾಡಿದ್ವಿ. ಇದು ಕಲಾ ಇದಕ್ಕೆ ಅಂತಾನೆ ಮಾಡಿದ್ದು, ಯಾಕಂದ್ರೆ ನಮ್ದು ಒಂದು ಇರ್ಲಿ ಅಂತ ಹೇಳಿ ಮಾಡಿದ್ದೆ. ನೈಸ್, ಚೆನ್ನಾಗಿದೆ. ಅದು ಕೂಡ SP ಬಾಲಸುಬ್ರಹ್ಮಣ್ಯ ನಿಮ್ಮ ಸ್ಟೂಡೆಂಟ್? ಎಲ್ಲ ಸ್ಟೂಡೆಂಟ್ಸ್ ಇದ್ದಾರೆ, ಎಲ್ಲ ಸ್ಟೂಡೆಂಟ್ಸ್. ನೈಸ್ ಮೇಡಮ್, ನೈಸ್. ಥ್ಯಾಂಕ್ ಯು. ನಮ್ಮ ಸ್ಟಾಲ್ ನಂಬರ್ 62 ಡುಲ್ಲ. ಸೊ 62 ಪೋಯ್ ದಾದ ವಿಶೇಷ. ಮೇಡಮ್ ನಮಸ್ತೆ. ನಮಸ್ತೆ. ಏನೆಲ್ಲ ಸ್ಪೆಷಾಲಿಟಿ ಉಂಟು ಮೇಡಮ್ ಇಲ್ಲಿ? ನಾನು ನೋಡಿದ ಪ್ರಕಾರ ಎಲ್ಲ ಒಂದು ನೇಚರ್ ರಿಲೇಟೆಡ್ ಇದೆ. ಎಸ್, ನೇಚರ್ ರಿಲೇಟೆಡ್ ಎಲ್ಲ. ಇದರಲ್ಲಿ ನನ್ನ ಕಲಾಕೃತಿಗಳು ಒಣಗಿದ ಎಲೆ, ಹೂಗಳು, ಟ್ವಿಗ್ಸ್, ಬೀಜ, ಮರದ ತೊಗಟೆ ಅಂತ ಹೇಳ್ತಾರಲ್ಲ, ಎಲ್ಲ ಅದರಿಂದವೇ ಮಾಡಿರುವಂಥದ್ದು. ಮೇಯ್ನ್ ಇದು ಡ್ರಾಯಿಂಗ್ ಟೆಕ್ನಿಕ್ಸ್. ನಿಮ್ಗಂದ್ರೆ ಎಲ್ಲ ಎಲೆ ಹೂಗಳು ಈ ಥರ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ ಎಲೆಗಳು ಎಷ್ಟು ಅಂತ ನಾವು ಅದು ರಿಸರ್ಚ್ ಮಾಡಿ ಲಾಸ್ಟಿಗೆ 12 yearsಯಿಂದ ನಾನು ರಿಸರ್ಚ್ ಮಾಡಿ ಗೊತ್ತಾಯಿತು. ಆ ಪರ್ಟಿಕ್ಯುಲರ್ ಲೀವ್ಸ್ ಮತ್ತು ಎಲೆ ಮತ್ತು ಹೂಗಳನ್ನು ಮಾತ್ರ ಬಳಸಿ ಮಾಡಿರುವಂಥದ್ದು. 12 ವರ್ಷ ಆಯಿತು. ಫುಲ್ ಟೈಮ್ ಇದೆ. ಅಂದರೆ ನಾನು ಬೇಸಿಕಲಿ ಮೊದಲು ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್ ಎಲ್ಲ ಮಾಡ್ತಾ ಇದ್ದೆ. ಅದು ಬೇಸಿಕ್, ಅದೆಲ್ಲ ಬೇಕೇ. ನಾವಿಷ್ಟು ಮಾಡಬೇಕಾದ್ರೆ ಅದರೊಂದು ನಾಲೆಜ್ ಖಂಡಿತ ಇರಬೇಕು. ಅದು ಒಂದು 18 ವರ್ಷ ಮಾಡಿದ್ದೆ. ಆಮೇಲೆ ನಂಗೆ ಸ್ವಲ್ಪ ಹೊಸತನ. ಸ್ಟಡಿ ಮಾಡಿದ್ರ ಮೊದಲೇ? ಹೌದು, ನಾನು BGM ಮಂಗಳೂರದ ಸ್ಟೂಡೆಂಟೇ, ಉಡುಪಿ ದೃಶ್ಯದ ಕೂಡ ಸ್ಟೂಡೆಂಟ್. ಮತ್ತು ನಾನು ಶಾರ್ಜಾ ದುಬೈಯಲ್ಲಿರುವಾಗ ಅಲ್ಲಿ ಕೂಡ ನಾನು ಶಾರ್ಜಾ ಆರ್ಟ್ ಇನ್ಸ್ಟಿಟ್ಯೂಟಲ್ಲಿ ಕೂಡ ಕಲ್ತಿದ್ದೆ. ಕಲಿಕೆ ನಿರಂತರ, ಇವಾಗಲೂ ಏನು ಸ್ಟಾಪ್ ಇಲ್ಲ. ಹೌದು, ಎಷ್ಟು ಕಲ್ತ್ರು ನಾನ್ ಸ್ಟಾಪ್. ಇಲ್ಲಿ ಮಾಡಿರೋಂಥದ್ದು ನೀವೆಲ್ಲ ಆರ್ಟಿಸ್ಟ್, ಇದರಲ್ಲಿ ಯಾವುದು ನಿಮಗೆ ಇಷ್ಟವಾದಂಥದ್ದು? ಎಲ್ಲ ಇಷ್ಟನೇ ಅದರಲ್ಲಿ? ಆದ್ರೂ ಎಲ್ಲದೂ ಇಷ್ಟನೇ. ನಿಮ್ಗೆ ಯಾವ್ದು ಇಷ್ಟ ಆಗಿದೆ ಅದ್ರ ಬಗ್ಗೆ ನಾನು ಇದು ಕೋಳಿ. ಇದರಲ್ಲಿ ನಾನು ಏನಂದ್ರೆ ಅದು ಒಂದು ಅರಲಿಯ ಫ್ಯಾಮಿಲಿ, ಹೆಲಿಕೋನಿಯಾ ಫ್ಯಾಮಿಲಿ, ಅಂದ್ರೆ ದ್ರೌಪದಿ ಜಡೆ ಮತ್ತೆ ಮೋರ್ ಪಂಕ್ ಅಂತ ಹೇಳಿ, ಅದೊಂದು ಎರೆಕಾ ಫ್ಯಾಮಿಲಿದು. ಅದು ಡೆಕೋರೇಟಿವ್ ಫಾರ್ಮ್ಸ್ ಮತ್ತೆ ಮರದ ಟ್ವಿಗ್ಸ್ ಮತ್ತೆ ಕೋಳಿ. ಅದು ಕೋಳಿ ಕೂಡ ಹಾಗೆ ಎಲ್ಲಿಯೂ ನಾನು ಇದರಲ್ಲಿ ಕಲರ್ ಬಳಸ್ತಿಲ್ಲ, ಬರೀ ಕಣ್ಣಿಗೆ ಮಾತ್ರ ಒಂದು ಡಾಟ್ ಹಾಕಿರುವಂತದ್ದು. ಮತ್ತೆ ಅದರ ಪುಕ್ಕೆಗಳು ಕೂಡ ಪೊಲಿಬಳ್ಳಿ ಅಂತ ಹೇಳಿ ಒಂದು ಸಿಗ್ತದೆ. ಅದು ನ್ಯಾಚುರಲ್ ಆಗಿ ಬೆಳೆಯುವಂಥದ್ದು. ನಮ್ಗದು ಪಾಟಲ್ ಸಪ್ರೇಟ್ ಆಗಿ ಬೆಳಿಲಿಕ್ಕೇನೆ ಆಗ್ಲಿಲ್ಲ ನನಗೆ. ಒಂದು ಥರ ಜರಿ ಗಿಡ ಅಂತ ಹೇಳ್ತಾರೆ. ಮತ್ತೆ ಕ್ರೌನ್ ಆಫ್ ಥಾರ್ನ್ಸ್ ಅಂತ, ಮತ್ತೆ ನಾವು ಸಂಜೆ ಮಲ್ಲಿಗೆ ಅಂತ ಹೇಳ್ತೇವಲ್ಲ, ಅದರದ್ದು ಬೀಜ, ಹೂವಲ್ಲ ಬೀಜ. ಮತ್ತು ನೀಲಗಿರಿ ಮತ್ತು ಅಕೇಶಿಯ, ಆ ಥರ ಎಲ್ಲ ಎಲೆಗಳನ್ನು ಮತ್ತು ಮೇಯ್ನ್ ಇದರಲ್ಲಿ ನಿಮಗೆ ಡ್ರಾಯಿಂಗ್ ಟೆಕ್ನಿಕ್ ಅದು ನನ್ನದೇ 12 years ಆಯ್ತಲ್ಲ. ನಮಗೆ ಯಾವ ಥರ ರಿಸರ್ಚ್, ಯಾವ ಥರ ಎಲೆಗಳನ್ನು ಬಳಸಿದರೆ ಡಿಕೆ ಆಗೋದಿಲ್ಲ, ಕಲರ್ ಪೆರಿಷೇಬಲ್ ಇದೆಲ್ಲ ಆಗೋದಿಲ್ಲ, ಅದನ್ನು ಏನಾಗದೇ ಇರುವಂಥದ್ದು ಮಾತ್ರ ಸೆಲೆಕ್ಟ್ ಮಾಡಿದ್ರು. ಮತ್ತು ಮೇನ್ ಥಿಂಗ್, ನಾನು ಎಲ್ಲಿಯೂ ಶೇಪ್ ಕೊಡಲಿಲ್ಲ, ಅದನ್ನು ಜಸ್ಟ್ ಕಂಪೋಸ್ ಮಾಡಿದ್ದು. ಅಂದರೆ ನನಗೆ ಅಂದರೆ ಎಸ್ ಅಂದರೆ ನನಗಂದರೆ ದೇವ್ರದ್ದು ಕ್ರಿಯೇಷನ್ ವಂಡರ್ಫುಲ್. ನಾವು ಯಾಕೆ ಏನಾದರೂ ಮಾಡಬೇಕು, ಅದನ್ನು ಜಸ್ಟ್ ನಾನು ಕಂಪೋಸ್ ಮಾಡಿರೋದು ಪ್ರತಿಯೊಂದು. ಇದು ಕೂಡ ಹಾಗೆ. ಇದು ಹೈಡ್ರಾಂಜಿಯಾ ಅಂತ ಹೇಳಿ ಒಂದು ಗಿಡದು. ಇದು ಒಂದು ಮೋರ್ ಪಂಕ್, ಇದು ಅದರದ್ದು. ಇದನ್ನು ನಾನು ಜಸ್ಟ್ ತೆಗೆದು ಇದು ಮಾಡಿರೋದು. ಇದು ಕೂಡ ಇಲ್ಲಿ ಉಂಟಲ್ಲ, ಇದು ಕೂಡ ಒಂದು ಜಾತಿಯ ಝರಿ ಗಿಡಗಳೇ. ಅದು ಇಟ್ಸ್ ಮೋರ್ ಆಫ್ ಅಂದ್ರೆ ಫಸ್ಟ್ ನಿಮ್ಗೆ ಡ್ರಾಯಿಂಗ್ ಟೆಕ್ನಿಕ್ ನಿಮ್ಗೆ ಹೇಗಂತ ಗೊತ್ತಾದ್ರೆ ಮತ್ತೆ ನಿಮ್ಮ ಕ್ರಿಯೇಟಿವ್ ಲೆವೆಲ್ ಕೂಡ ಹೈ ಇರಬೇಕು. ಯಾಕೆಂದ್ರೆ ಇದರಲ್ಲಿ ನಾವು ಒಂದು ಪೀಸ್ ಮಾಡಿದಾಗೆ ಮತ್ತೊಂದು ಮಾಡಲಿಲ್ಲ, ಎಲ್ಲ ಒಂದು ನಮ್ಮ ಇಮ್ಯಾಜಿನೇಷನ್ ಮತ್ತೆ ದೇವರ ಆಶೀರ್ವಾದ ಅಷ್ಟೇ ನಾನು ಹೇಳುದು. ಬೇರೆ ಎಲ್ಲಿ ಇದು ಪರ್ಫಾರ್ಮೆನ್ಸ್ ಡಿಸ್ಪ್ಲೇ ಎಲ್ಲ ಮಾಡಿದಿರಾ ಮೇಡಂ? ನಂದು ಆಕ್ಚುಲಿ ನಾನು ಮೈಸೂರು, ಧಾರವಾಡ, ಬೆಂಗಳೂರು ಮತ್ತೆ ರಾಷ್ಟ್ರಪತಿ ಭವನ್ ಡೆಲ್ಲಿಯಲ್ಲಿ ಕೂಡ ಮೊನ್ನೆ ರೀಸೆಂಟ್ ಆಗಿ ಮಾರ್ಚ್ ಅಲ್ಲಿ ಆಯ್ತು. ಇಲ್ಲಿ ಪ್ರೆಸಿಡೆಂಟ್ ಕೂಡ ನನ್ನ ವರ್ಕ್ ನೋಡಿ ಅಪ್ರಿಶಿಯೇಟ್ ಮಾಡಿದ್ರು ಇದರಲ್ಲಿ.
ಇವತ್ತು ಇದೇ ಸೇಮ್ ಪೀಸ್ ನಂದು VIP ಲಾಂಚ್ ಡೆಲ್ಲಿಯಲ್ಲಿ ಕೂಡ ಇದು ಸೆಲೆಕ್ಷನ್ ಆಗಿತ್ತು, ತುಂಬಾ ಒಳ್ಳೆ. ಮತ್ತೆ ಫ್ರಾನ್ಸ್ ಮೇಯರಿಗೂ ಕೂಡ ನಮ್ಗೆ ಒಂದು ಆರ್ಡರ್ ಸಿಕ್ಕಿತ್ತು, ಅದು ಕೂಡ ಅವ್ರಿಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳಿ ಪುನಃ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಟಿಸ್ಟ್ ಎಲ್ಲ ನಿಮ್ಮ ಹಾರೈಕೆ. ಕಲಾಪರ್ವ ಮಂಗಳೂರಿನಲ್ಲಿ. ಎಸ್, ಖಂಡಿತವಾಗ್ಲು. ಅಂದ್ರೆ ನಾನಿದು ಶುರು ಮಾಡಿದಾಗ ನಾನು ಖಂಡಿತವಾಗ್ಲೂ ಎಣಿಸ್ಲಿಲ್ಲ ಇದೊಂದು ಈ ಮಟ್ಟಕ್ಕೆ ಬೆಳೀತದೆ. ದೇವರ ಆಶೀರ್ವಾದ, ಹಿರಿಯರ ಆರೈಕೆ, ಅಷ್ಟೇ. ಏನು ಹೇಳುವಂಗಿಲ್ಲ. ಎಲ್ಲದಕ್ಕಿಂತ ಮುಖ್ಯ ನಿಮ್ಮ ಪ್ರಯತ್ನ, ಅದು ಇಂಪಾರ್ಟೆಂಟ್. ಏನು ಹಾಗೆ ಅನಿಸ್ತದೆ, ಗೊತ್ತಿಲ್ಲ. ತುಂಬಾ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನನ್ನ ಕಾಂಟ್ಯಾಕ್ಟ್ ಮಾಡೋದಾದ್ರೆ 8197593346 ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಅಲ್ಲಿ ನೀವು ರೂಪಾಸ್ ಕ್ರಿಯೇಷನ್ಸ್ ಅಂತ ಹೇಳಿ ಸರ್ಚ್ ಮಾಡಿದ್ರೆ ಸಿಗ್ತದೆ. ಎಲ್ಲ ಖಂಡಿತವಾಗ್ಲೂ ನಾವು ಮಾಡಿ ಕಸ್ಟಮೈಸ್ಡ್ ಆರ್ಡರ್ ಇದ್ರೆ ದೊಡ್ಡ ಪೀಸ್ ಮಾಡ್ತೀವಿ. ಅದರ್ವೈಸ್ ಇಟ್ ಇಸ್ ಆಲ್ ಓವರ್ ಇಂಡಿಯಾ ಇದು ಡೆಲಿವರಿ ಮಾಡ್ತೀವಿ. ಎಸ್ ಶ್ಯೂರ್, ವಿದ್ ಇನ್ ಇಂಡಿಯಾ ನಾವೆಲ್ಲ ಫುಲ್ ಡೆಲಿವರಿ ಮಾಡ್ತಾ ಇದ್ದೇವೆ. ಹೊರಗಿನ ಕಂಟ್ರೀಸ್ ಆದ್ರೆ ನೀವೇ ತಗೊಂಡು. ಥ್ಯಾಂಕ್ ಯು ಮೇಡಮ್. ಎಸ್, ಥ್ಯಾಂಕ್ ಯು. ಎಸ್, ಸಮೇತ ಸ್ಟಾಲ್ ನಂಬರ್ 46 ಇರಲ್ಲ. ಸೊ 46 ದಾದ ವಿಶೇಷತೆ ವೆರಿ ಇಂಪಾರ್ಟೆಂಟ್. ಮುಲ್ಪ ಸೂಫ್ರಮ್ ಸೋದ ರವೆನ್ ಉಳ್ಳೇರು. ಸೊ ಈ ರವೆನ್ನ ಆರ್ಟ್ ಮಲ್ತನಾರು ಏರನ್ ಕೇನಗ ಮೇಡಮ್, ನೀವೇ ಆರ್ಟಿಸ್ಟ್? ಎಸ್, ರವೆನ್ನ ಡಿಸೈನ್ ಮಲ್ತನ ಆರ್ಟಿಸ್ಟ್ ಉಳ್ಳೇರು. ಮೇಡಮ್ ನಮಸ್ತೆ. ನಮಸ್ತೆ. ಇದು ಎಷ್ಟು ಟೈಮ್ ಇಂದ ಮಾಡಿದ್ದು ನೀವು? 1 ವೀಕ್ ತಗೊಂಡಿದ್ದು. 1 ವೀಕ್ ದೂರದಿಂದ ನೋಡಿದಾಗ ಇದು ಫೋಟೋನೇ ತೆಗೆದು ಹಾಕಿದಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಬೇರೆ ಯಾವ್ದು ಆರ್ಟಿಸ್ಟ್ ಉಂಟು ನೀವು ಮಾಡಿರೋದು? ಇಲ್ಲಿ ಇದು ಅದು ಕೂಡ ನೀವೇ ಮಾಡಿರೋದು? ಓಕೆ ಓಕೆ, ನೈಸ್. ಇದು ಫೋಟೋನು ಇದು ಮಾಡಿದ ಅಲ್ಲ ರಿಯಲ್ ಇದು ಮಾಡಿದ? ಕಲರ್ ಪೆನ್ಸಿಲ್ಸ್ ಅಲ್ಲಿ ಕಲರ್ ಪೆನ್. ಓಕೆ ಓಕೆ, ರಿಯಲಿಸ್ಟಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಬೇರೆ ಅಲ್ಲಿ ಅದು ಪೋರ್ಟ್ರೇಟ್ಸ್. ಅದು ಪೋರ್ಟ್ರೇಟ್ಸಾ? ಎಸ್, ಗ್ಲೋಬಲ. ಸೊ ನೋಡಿ, ಇದು ತುಂಬಾ ಚೆನ್ನಾಗಿದೆ, ರಿಯಲಿಸ್ಟಿಕ್ ಆಗಿದೆ ಪೋರ್ಟ್ರೇಟ್ಸ್, ತುಂಬಾ ಚೆನ್ನಾಗಿದೆ. ನಿಮ್ಮದೇ ಅಲ್ಲಲ್ಲ? ಎಸ್, ಶಿ ಇಸ್ ಮೈ ವೈಫ್. ಹೌದು, ನಿಮ್ಮದೇ? ನನ್ನ ಸಿಸ್ಟರ್. ನಿಮ್ಮದು ಸಿಸ್ಟರ್? ಸಿಮಿಲರ್ ಇದ್ದೀರಾ? ಇದೆಲ್ಲ ಚೆನ್ನಾಗಿದೆ. ಎಲ್ಲ ಎಲ್ಲಿ ಬೇಸಿಕಲಿ ನೀವು? ಸುರತ್ಕಲ್. ಮಂಗಳೂರೇ. ಹೌದು. ನಿಮ್ದಂತ ಸ್ಟುಡಿಯೋ ಅಂತ ಫುಲ್ ಟೈಮ್ ಆರ್ಟಿಸ್ಟ್? ಫುಲ್ ಟೈಮ್ ಆರ್ಟಿಸ್ಟ್. ಏನು ಪ್ರೊಫೆಷನಲ್ ಆಗಿ ನೀವು? ಪ್ರೊಫೆಷನಲ್ ಪೋರ್ಟ್ರೇಟ್ಸ್ ಬೇಸಿಕಲಿ. ಹೈಪರ್ ಮಾಸ್ಟರ್ಸ್ ಏನಾದ್ರು ಮಾಡಿ? ಇಲ್ಲ ಅಕಾಡೆಮಿಕಲಿ ಕಲಿಲಿಲ್ಲ, ಹೀಗೆ ಶುರು ಮಾಡಿದ್ದು. ಹಾಬಿ, ಪ್ಯಾಷನ್ ಆಗಿ ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿ. ಕೋವಿಡ್ ಸ್ಟಾರ್ಟ್ ಮಾಡಿ ಇಷ್ಟು ಅಚೀವ್ಮೆಂಟ್ ಮಾಡಿದ್ದೀರಾ. ಇದು ಅಪೂರ್ವ ಅಂತ ಇನ್ನೊಬ್ರು ಆರ್ಟಿಸ್ಟ್, ಪೇಂಟಿಂಗ್ಸ್. ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಬೇರೆ ಎಲ್ಲಿಗಾದ್ರೂ ಎಕ್ಸಿಬಿಷನ್ ಹೋಗಿದ್ದೀರಾ? ಇಲ್ಲ, ಇದು ನಂದು ಫಸ್ಟ್ ಎಕ್ಸಿಬಿಷನ್. ಯಾವ ತರ ಎಕ್ಸ್ಪೀರಿಯನ್ಸ್? ಖುಷಿ ಆಯ್ತು? ಫುಲ್ ಜೋಶ್. ಇನ್ನು 2 days ಇದೆ. ಹೌದು. ಸೇಲ್ಸ್ ಆಗುವ ಏನಾದರೂ ಹೋಪ್ಸ್ ಉಂಟಾ? ಹೋಪಿಂಗ್. ಆಲ್ ದ ಬೆಸ್ಟ್. ನಿಮ್ಮ ಸಪೋರ್ಟ್ ಸಹಕಾರ ಬೇಕು. ಇಲ್ಲ ಸರ್, ಜನರದ್ದು ಸಪೋರ್ಟ್ ಅಷ್ಟೇ. ಥ್ಯಾಂಕ್ ಯು. ಎಸ್, ಸುಂದೆಂಕ್ಲ ಒಂಜಿ ಎಲ್ಲಿಯ ವಿಡಿಯೋ ಕಲಾಪರ್ವ 2026 ಕುಡ್ಲದ. ಸೊ ಈ ವಿಡಿಯೋ ನಿಕ್ಲಿಗೆ ಇಷ್ಟ ಆದಿಪ್ಪ ಬಂದೇನ್ವೆ. ಸೊ ಈ ವಿಡಿಯೋ ಇಷ್ಟ ನಿಕ್ಲಿಗೆ ದಯಮಲ್ತು ಶೇರ್ ಮಲ್ಪ್ಲೆ ಅಂತಾನೆ, ಸಬ್ಸ್ಕ್ರೈಬ್ ಮಲ್ಪ್ಲೆ. ನೆಕ್ಸ್ಟ್ ವ್ಲಾಗ್ ತಿಕ್ ಬೈ. ನಮಸ್ಕಾರ, ಚಲೋ ಬಾಯ್.